ಆಕಾಶವಾಣಿ ಸಮಾಜ ಸೇವೆಯ ಕ್ಷೇತ್ರದಲ್ಲಿ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ನೂತನ ಎಸ್. ಕದಂ. ಶ್ರೋತೃಗಳೇ ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕದ ಎಲ್ಲ ಶ್ರೋತೃಗಳ ಪಾಲಿಗೆ ಒಂದು ಸುದಿನ. ನಮ್ಮೊಂದಿಗೆ ಈಗ ನಮ್ಮ ಸ್ಟುಡಿಯೋದಲ್ಲಿ 2026ರ ಪದ್ಮಶ್ರೀ ಪ್ರಶಸ್ತಿಯನ್ನು ಸಮಾಜ ಸೇವೆಗೆ ನೀಡಲ್ಪಟ್ಟಂತಹ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಅವರಿದ್ದಾರೆ. ಡಾಕ್ಟರ್ ಸುಶೀಲಮ್ಮ ಅವರಿಗೆ ಬಂದಿರುವಂತಹ ಈ ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕದ ಎಲ್ಲ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಬಂದಂಥ ಪ್ರಶಸ್ತಿ ಅಂತ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಪ್ರಶಸ್ತಿಯ ಮೂಲಕ ಕರ್ನಾಟಕದ ಹೆಸರನ್ನು ದೇಶದಾದ್ಯಂತ ಪಸರಿಸಿದಂತಹ ಕೀರ್ತಿ ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಅವರಿಗೆ ಸಲ್ಲಬೇಕು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಈಗ ಸ್ವಾಗತ ಮಾಡೋಣ. ಡಾಕ್ಟರ್ ಸುಶೀಲಮ್ಮ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಮ್ಮ. ನಿಮ್ಮನ್ನು ಹೆಸರಿಡಿದು ಹೇಳಿದೆ, ದಯವಿಟ್ಟು ಕ್ಷಮೆ ಇರಲಿ. ಯಾಕೆಂದರೆ ನೀವು ಜನರಿಗೆ ಗೊತ್ತಿರೋದು ಅಮ್ಮ ಅಂತಲೇ, ನಿಮ್ಮನ್ನು ಎಲ್ಲರೂ ಕರೆಯೋದು ಅಮ್ಮ ಅಂತಲೇ. ಇನ್ನು ಮುಂದೆ ನಾನು ಅಮ್ಮ ಅಂತಲೇ ಕರಿತಾನೆ ಮುಂದೆ ಮಾತನ್ನು ಮುಂದುವರಿಸ್ತೀನಿ. ಬಹಳ ಸಂತೋಷ ಆಗ್ತಾ ಇದೆ. ಏಕೆಂದರೆ 1975ರಲ್ಲಿ ಅಂದರೆ 50 ವರ್ಷದ ಹಿಂದೆ ನಿಮ್ಮ ತುಂಬು ವಯಸ್ಸಿನಲ್ಲಿ ನೀವು ಒಂದು ಆಶ್ರಮವನ್ನು ಮಾಡಬೇಕು ಅಂತ ಹೊರಡ್ತೀರಿ. ಅದು ಯಾರಿಗೆ? ಬಡವರಿಗೆ, ನಿರ್ಗತಿಕರಿಗೆ, ಅಬಲೆಯರಿಗೆ. ಅವಾಗಿನ್ನೂ ಅಬಲೆ ಅನ್ನೋ ಶಬ್ದ ಹೆಣ್ಮಕ್ಳಿಗೆ ಆವಾಗಷ್ಟೇ ಬಳಕೆ ಆಗ್ತಾ ಇತ್ತು. ಅಂಥ ಹೊತ್ತಿನಲ್ಲಿ ಅಂಥ ಹೆಣ್ಮಕ್ಳಿಗೆ ಅವರ ಪರವಾಗಿ ಏನನ್ನಾದರೂ ಮಾಡಬೇಕು ಅಂತ ನೀವು ನಿಮಗಿರುವಂಥ ಒಳ್ಳೆಯ ಒಂದು ಉದ್ಯೋಗವನ್ನು ಬಿಟ್ಟು ಬಂದ್ರಲ್ಲ. ಬಹುಶಃ ಅಮ್ಮ ಸುಶೀಲಮ್ಮ ಅವರು ಒಬ್ಬರೇ ಇದನ್ನು ಮಾಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಹಾಗಾಗಿನೇ ನಿಮ್ಮ ಈ ಸೇವೆಯನ್ನು ಗುರುತಿಸಿ ಇವತ್ತು ಭಾರತ ಸರ್ಕಾರ ನಿಮಗೆ 2026ರ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ. ಇದಕ್ಕಾಗಿ ನಿಮಗೆ ನಾನು ಎಲ್ಲ ಕರ್ನಾಟಕದ ಜನತೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಮ್ಮ. ನಾವು 1975ಕ್ಕೆ ಹೋಗೋಣ. ನೀವು ಆವಾಗ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ. ಆ ಕಾಲಕ್ಕೆ ಮಹಿಳೆಯೊಬ್ಬಳು ಕಾರ್ಖಾನೆಯಲ್ಲಿ ಹೋಗಿ ಕೆಲಸ ಮಾಡೋದು ಕೂಡ ದೊಡ್ಡ ವಿಷಯನೇ ಆಗಿತ್ತು. ಬಹಳ ಜನ ಓದಿರ್ತಿರ್ಲಿಲ್ಲ, ಮತ್ತೆ ಕೆಲಸ ಮಾಡೋದಂತೂ ದೂರವೇ ಇದ್ದ ಮಾತು. ಅಂಥ ಹೊತ್ತಲ್ಲಿ ನೀವು ಕೆಲಸಕ್ಕೆ ಸೇರ್ತೀರ. ನಿಮ್ಮ ಆಸಕ್ತಿಯಿಂದ ಸೇರ್ಕೊಂಡಿದ್ದ, ಅಥವಾ ಇಲ್ಲ ಹೆಣ್ಣುಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು, ಸ್ವಾವಲಂಬಿಗಳಾಗಬೇಕು ಅಂತ ನೀವೇನು ಇವತ್ತು ಸಾವಿರಾರು ಜನರಿಗೆ ಕಲಿಸ್ತಾ ಇದ್ದೀರಿ, ಅದು ನಿಮ್ಮಿಂದಲೇ ಆರಂಭ ಆಗಿತ್ತಾ? ಹೇಗೆ? ತುಂಬ ಹೆಣ್ಮಕ್ಳಿದ್ರು ನಮ್ಮ ಫ್ಯಾಕ್ಟ್ರಿನಲ್ಲಿ. ನಾನು 59ರಲ್ಲಿ ಜಾಯ್ನ್ ಆಗಿದ್ದು ಫ್ಯಾಕ್ಟ್ರಿಗೆ. 15 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ರಿಸೈನ್ ಮಾಡಿ ಈ ಮಾತೆ ಮಹಾದೇವರು ಗೊತ್ತಲ್ಲ, ಮಹಾದೇವ ಅವರು ಪುಸ್ತಕ ಹೆಪ್ಪಿಟ್ಟ ಹಾಲು ಪುಸ್ತಕವನ್ನು ಓದಿದೆ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಎಮಿಲಿ ಅಂತ, ಅವ್ರು ತಂದುಕೊಟ್ಟಿದ್ದ ಪುಸ್ತಕ. ಅವ್ರು ಕಂಟೋನ್ಮೆಂಟಲ್ಲಿ PhD ಮಾಡಲಿಕ್ಕಂತ ಬಂದಿದ್ರಂತೆ. ಆ ಬುಕ್ ನೋಡಿ ನನಗೇನೆಂದರೆ ಹಿಮಾಲಯ ಪರ್ವತದಲ್ಲಿ ಒಂದು ಬಂಡೆ ಮೇಲೆ ಕೂತು ತಪಸ್ಸು ಮಾಡ್ತಿರ್ತಕ್ಕಂಥ ಪಿಕ್ಚರು ನಂಗೆ ಅದು ಆಕರ್ಷಣೆ ಆಯಿತು. ಮತ್ತು ಅವ್ರು ಮಾಡಿದಂಥ ಕಾರ್ಯ ಆಕರ್ಷಣೆ ಆಯಿತು. ಓದ್ಬಿಟ್ಟು ಮರುದಿವಸನೇ ಹೋಗಿ ನಾನು ಹೇಳಿದೆ, ಇವ್ರ ಹತ್ರ ನನ್ನನ್ನು ಕರ್ಕೊಂಡೋಗಂತ. ಆಯ್ತು, ನಾನು ಕರ್ಕೊಂಡೋಗ್ತೀನಿ ಅಂತೇಳಿ ಕರ್ಕೊಂಡು ಹೋದರು. ಆವತ್ತು ಅವ್ರಿಗೆ ನಾನು ಶರಣರಾದೆ. ಅದು ಆದಮೇಲೆ ಅವ್ರ ಜೊತೆಯಲ್ಲಿ ಮತ್ತೆ ರಿಸೈನು ಮಾಡಿದೆ ಫ್ಯಾಕ್ಟ್ರಿಗೆ. ಮಾಡಿಬಿಟ್ಟು ಮತ್ತು ಅವ್ರ ಜೊತೆಲೇ 1 ವರ್ಷ ಇದ್ದು ನಂತರ ನಾನು ಈ ಕಡೆ ಬಂದೆ. ಜೊತೆಯಲ್ಲೇ ಅಲ್ಲಿ ಒಬ್ಬರು ಕಾಂತಮ್ಮ ಅಂತ ಯಶವಂತಪುರದಲ್ಲಿದ್ದರು. ಅವರು ಅಲ್ಲಿಗೆ ಬಂದಿದ್ದರು, ನಾನು ಅಲ್ಲಿಗೆ ಹೋದೆ. ನಮ್ಮಿಬ್ಬರ ಸ್ನೇಹ ಅಲ್ಲಿ ಬಂತು. ಸೊ ಅಲ್ಲಿಂದ ನಾವಿಬ್ಬರು ಸೇರಿ ಏನೋ ಒಂದು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದು ಇಲ್ಲಿವರೆಗೂ ಬಂದಿದೆ. ಕಾರ್ಖಾನೆಯ ಕೆಲಸವನ್ನು ಬಿಡೋದಕ್ಕೆ ಮಾತೆ ಮಹಾದೇವಿಯವರು ನಿಮಗೆ ಕಾರಣರಾಗ್ತಾರೆ. ಎಲ್ಲ ಒಳ್ಳೆ ಕೆಲಸಕ್ಕೂ ಏನೋ ಒಂದು ಪ್ರೇರಣೆ ಇರುತ್ತೆ. ಹಾಗೆ ಈ ಮೂಲಕ ನಿಮ್ಗೆ ಆ ಪ್ರೇರಣೆ ಸಿಕ್ತು ಅಂತ ಕಾಣುತ್ತೆ. ನೀವು ಹಿಮಾಲಯದಲ್ಲಿ ಅಂದರೆ ಒಂದು ಆಧ್ಯಾತ್ಮಿಕ ಎತ್ತರಕ್ಕೆ ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ನೀವು ಏನೋ ಕೆಲಸ ಬಿಟ್ರಿ. ಆದರೆ ಹೇಗೆ ನಿಮ್ಮನ್ನು ಬದುಕು ಲೌಕಿಕದಲ್ಲಿ ತಂದು ನಿಲ್ಲಿಸಿ ನಿನ್ನ ಕೆಲಸ ಇದು,
ಅಂಥೇಳಿ ತೋರಿಸ್ತಲ್ಲ, ಅದು ಬಹಳ ಸುಯೋಗ ಅಂತಲೇ ಹೇಳಬೇಕು. ಏಕೆಂದರೆ ಬುದ್ಧ ಹೇಳ್ತಾನಲ್ಲ, ಎಲ್ಲಿ ಸಂಸಾರದಲ್ಲಿ ಏನಿದೆಯೋ ಅದೇ ನಿರ್ವಾಣದಲ್ಲೂ ಇದೆ ಅಂತ. ಬಹುಶಃ ನೀವು ಅವನ್ನ ಬದುಕಿದ್ರಿ ಅನ್ಸುತ್ತೆ. ಏಕೆಂದರೆ ನೀವು ಹೊರಟಿದ್ದು ನಿರ್ವಾಣಕ್ಕೆ, ಆದರೆ ನಿಮ್ಮನ್ನ ಈ ಜಗತ್ತೆಂಬ ಸಂಸಾರದಲ್ಲಿ ತಂದು ನಿಲ್ಲಿಸಿ ಇವರೆಲ್ಲರಿಗೂ ನೀನು ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರೇರಣೆ ನಿಮಗೆ ಸಿಕ್ತು. ಅದನ್ನು ಸತತವಾಗಿ 50 ವರ್ಷಗಳಿಂದ ನೀವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಾ. 75ರಲ್ಲಿ 15 ರೂಪಾಯಿಯಿಂದ ಸುಮಂಗಲಿ ಸೇವಾಶ್ರಮವನ್ನು ನೀವು ಹಾಗೂ ನಿಮ್ಮ ಸ್ನೇಹಿತೆಯರಾದ ಕಾಂತಮ್ಮ ಅವರು ಶುರು ಮಾಡ್ತೀರಿ. ಆ ಶುರು ಮಾಡುವಾಗ ನಿಮ್ಮ ಸುತ್ತಮುತ್ತಲು ಹೆಣ್ಮಕ್ಕಳ ಪರಿಸ್ಥಿತಿಯನ್ನು ನೀವು ನೋಡಿರ್ಬೇಕಲ್ಲ, ಹೇಗೆ ಇತ್ತು? 15 ರೂಪಾಯಿ ಇದ್ದಿದ್ದನ್ನು ಮಾಡಿಕೊಂಡು ಮೊದಲನೇದಾಗಿ ನಾನು ಮಾತೆ ಮಹಾದೇವರಿನ ಬಂದ ಮೇಲೆ ಲೀಲಾದೇವಿ ಪ್ರಸಾದ್ ಮಿನಿಸ್ಟ್ರು ಅವ್ರ ಮನೆಗೆ ಹೋದೆ ನಾನು. ಅವ್ರ ಮನೆಗೆ ಹೋದಾಗ ನನಗೆ ಈ ಥರ ಕೆಲಸ ಬೇಕು ಅಂತ ಹೇಳಿದಾಗ ಅವ್ರೇನು ಮಾಡಿದ್ರು, ಅವ್ರದ್ದೇ ಒಂದು ಸ್ಲಮ್ಮಲ್ಲಿ ಒಂದು ಬಾಲವಾಡಿ ಇತ್ತು. ನಾನು ಅಲ್ಲಿ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀನಿ, ಆ ರೂಮಲ್ಲಿ ಇರಿ, ಆಮೇಲೆ ಮುಂದೆ ನೋಡೋಣ ಅಂಥೇಳಿ ಆಶೀರ್ವಾದ ಮಾಡಿ ಕಳಿದ್ರು. ಅಲ್ಲಿ ಹೋದಾಗ ನಾನು ಶಾಲೆಗೆ ಹೋಗದಿರೋ ಮಕ್ಕಳು, SLC ಆದಮೇಲೆ ಫೇಲ್ ಆಗಿರೋರೆಲ್ಲ ಸಿಕ್ಕರು, ಗಂಡು ಹುಡುಗರು ಹೆಣ್ಣು ಹುಡುಗಿಯೆಲ್ಲ. ಅವ್ರನ್ನೆಲ್ಲ ಕೂಡಿಸಿ ಪಾಠ ಮಾಡ್ತಿದ್ದೆ ನಾನು. ಪಾಠ ಮಾಡಿ ಅವ್ರನ್ನ ಶಾಲೆಗೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಿದೆ. ಯಾಕೆಂದ್ರೆ ತುಂಟ್ರು ಅವರು. ಆಮೇಲೆ ಈಗಲೂ ನೆನೆಸ್ಕೋತಾರೆ. ಅಲ್ಲಿ ಏರಿಯಾದ ಸ್ಲಮ್ ಇದ್ದಿದ್ದರಿಂದ ಈ ಮಹಿಳೆಯರು ಇದರಲ್ಲಿ ನಾವು ಮಾಡ್ತಕ್ಕಂಥ ಒಂದು ಕಾರ್ಯ ನೋಡಿ ಅವರೆಲ್ಲ ನಮಗೆ ಒಂದು ಪ್ರೋತ್ಸಾಹ ಕೊಡ್ತಿದ್ರು. ತರಕಾರಿ ತಂದುಕೊಡೋರು, ನೀರು ತಂದುಕೊಡೋರು, ಇದೆಲ್ಲ ಮಾಡ್ತಾಯಿದ್ರು. ಸೊ ಆ ನಿಟ್ಟಿಂದ ನಾವು ಈ ಕಡೆ ಬಂದಿದ್ದೆವು. ಆಮೇಲೆ ಲೀಲಾದೇವಿ ಪ್ರಸಾದಮ್ಮ ಅವರು, ಅಮ್ಮ ಕಂಡೆನ್ಸ್ ಕೋರ್ಸ್ ಶುರು ಮಾಡೋಣ, ನೀವು ಮಾಡ್ತೀರಾ ಅಂದರು. ನನಗೆ ಎಜುಕೇಷನ್ ತುಂಬ ಇಷ್ಟ ಅಲ್ಲ. ಯಾಕೆ ಎಜುಕೇಷನ್ ತುಂಬ ಇಷ್ಟ ಅಂದರೆ, ನಾನು 9th ಓದಬೇಕಾದರೆ ನಮ್ಮ ಕುಟುಂಬ ಬಡತನ, ಬಡತನ ಒದ್ದಾಡಿ ಆಯಿತು. ಆಮೇಲೆ ಅಂಥ ಸಂದರ್ಭದಲ್ಲಿ ನಾನು ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. ಹೈಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ನಮ್ಮ ಪ್ರಿನ್ಸಿಪಾಲ್ ಅವರು ಒಂದು ಬುಕ್ ಕೊಟ್ಟರು. ಆ ಒಂದು ಬುಕ್ ಕೊಟ್ಟಾಗ ಬುಕ್ಕು ನಾನು ತಗೊಳ್ಳೋ ಸಂದರ್ಭದಲ್ಲಿ ಆಂಕರಿಂಗ್ ಅವರು ಹೇಳಿದರು, ಈ ಪುಸ್ತಕಗಳು ಹೆಂಗೆ ಬಂತಂದರೆ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಫಂಡ್ ಅಂದರು. ಓಲ್ಡ್ ಸ್ಟೂಡೆಂಟ್ಸ್ ಫಂಡ್ ಅಂತಂದರೆ ಇಲ್ಲಿಂದ ಓದಿರೋಂಥ ಮಕ್ಕಳು ಕೆಲಸಕ್ಕೆ ಸೇರಿ ಹಣವನ್ನು ಗಳಿಸಿ ಅದರಲ್ಲಿ ಸ್ವಲ್ಪ ಹಣವನ್ನು ಶೇಖರಣೆ ಮಾಡಿ ಶಾಲೆಗೆ ಕೊಟ್ಟಿದ್ದಂಥದ್ದು. ಆ ಹಣದಿಂದ ನಮಗೆ ಈ ಬುಕ್ ಕೊಟ್ಟಿದ್ದು ಅಂತ. ಆಗ ನನ್ನ ತಲೆಗೆ ಬಂದಿದ್ದಿಷ್ಟೇ, ನಾನು ಓದಿಬಿಟ್ಟು ಕೆಲಸಕ್ಕೆ ಸೇರಿ ಬಂದಂಥ ಹಣದಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅಂತ, ಎಜುಕೇಷನ್ಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಶುದ್ಧ ಸಂಕಲ್ಪ ಅವಾಗಾಗಿದ್ದು. ನಾನು 9th ಓದಬೇಕಾದ್ರೆ. ನೀವು 9ನೇ ಕ್ಲಾಸಲ್ಲಿ ಇದ್ರಿ ಅವಾಗ. ಎಳವೆಯಲ್ಲೇ ಇಂಥ ಅನೇಕ ಸ್ಫೂರ್ತಿಗಳು ನಿಮಗೆ ತಾವಾಗಿಂದ ಬರ್ತಾ ಹೋಗಿದ್ದಾವೆ. ಈ 15 ರೂಪಾಯಿ 75ರ ಹೊತ್ತಲ್ಲಿ ಸ್ವಲ್ಪ ದೊಡ್ಡ ಮೊತ್ತನೇ. ಇದು ನೀವೇ ಕೆಲಸ ಮಾಡ್ತಾ ಉಳಿಸಿದ ಹಣ ಆಗಿತ್ತು ಅಂತ ಅನ್ಕೋತೀನಿ ನಾನು. ಅಲ್ಲ, ಉಳಿಸಿದ ಹಣ ಎಲ್ಲ ಮುಗಿದೋಯ್ತು. ಮಾತೆ ಮಹಾದೇವರಿಯಿಂದ ಬರಬೇಕಾದ್ರೆ ಸಿದ್ದಣ್ಣ ಲಂಗೋಟಿ ಅಂತಿದ್ರು. ಅಮ್ಮ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಅಂತ ಬಾಕ್ಸ್ ಮುಂದೆ ಇಟ್ಟರು. ಅಪ್ಪ ನನಗೆ ಬೆಂಗಳೂರು ಸೇರೋಷ್ಟು ಕೊಟ್ಬಿಡು ಸಾಕು ಅಂತೇಳಿ 15 ರೂಪಾಯಿ ಕೊಟ್ಟರು. ಅಲ್ಲಿಂದ ಚಿತ್ರದುರ್ಗನಲ್ಲಿ ಮಾತೆ ಮಹಾದೇವ್ರ ಕಡೆಯಲ್ಲೇ ಇದ್ದಂಥ ಶಿಷ್ಯರಿದ್ದರು, ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ಅಲ್ಲಿದ್ದು ಒನಕೆ ಓಬವ್ವನ ಕಿಂಡಿ ಅದೆಲ್ಲ ನೋಡಿಕೊಂಡು ಒಂದು 3-4 ದಿವಸ ಅಲ್ಲಿದ್ದು, ಮತ್ತು ಅಲ್ಲಿಂದ ನನಗೆ ಅವರು ಇನ್ನೊಂದು ಸ್ವಲ್ಪ ಅಮೌಂಟ್ ಕೊಟ್ಟರು. ಅಲ್ಲಿಂದ ಬಸ್ ಚಾರ್ಜ್ ಇತ್ತಲ್ಲ, ಅದು ಮುಗಿದು ಮತ್ತೆ 15 ರೂಪಾಯಿ ಮತ್ತೆ ಅದು 15 ರೂಪಾಯಿ ತೊಗೊಂಡು ನಮ್ಮ ಫ್ರೆಂಡ್ ಮನೇಲಿದ್ದೆ 1 ತಿಂಗಳು. ನಮ್ಮ ಫ್ಯಾಕ್ಟ್ರಿ ಫ್ರೆಂಡು ಅವರು ಹಿಂಭಾಗದಲ್ಲಿ ಜಾಗ ಒಂದು ಇಷ್ಟೆಷ್ಟು ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಇರೋದು, ಪೂಜೆ ಅಲ್ಲೇ ಮಾಡ್ಕೊಳ್ಳೋದು. ಅಂದರೆ ಪಕ್ಕದಲ್ಲಿ ಬಚ್ಚಲು ಮನೆ ಇತ್ತು. ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಬರೀ ತರಕಾರಿ, ಹಣ್ಣು, ಇದರಲ್ಲಿ ಇತ್ತಲ್ಲ 8 ಆಣೆ ಕಡಲೆಪುರಿ, ಅದು ತಗೊಂಡು ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ ಇದ್ದೆ ನಾನು. ಆಮೇಲೆ ಅಮ್ಮನ ನೆನಪು ಬಂದಾಗ ಈ ಕಡೆ ಬಂದಿದ್ದು. ಆವಾಗ ನಿಮ್ಮ ವಯಸ್ಸು ಕಡಿಮೆನೇ ಇತ್ತು. ಹೀಗೆ ಒಬ್ಬರೇ ಸುತ್ತಾಡ್ತಾ ಇದ್ರಿ, ಎಲ್ಲೋ ಕಟ್ಟೆ ಮೇಲೆ ಇದ್ದೆ ಅಂತಂದ್ರಿ, ಕಷ್ಟ ಆಗ್ತಿರ್ಲಿಲ್ವಾ? ಇಲ್ಲಿ ಕೆಲ್ಸಕ್ಕೆ ಬಂದ ಮೇಲೆ 15 ರೂಪಾಯಿ ಇತ್ತು. ಅದ್ರ ಜೊತೆ ನನ್ನ ಫ್ರೆಂಡ್ ಹೇಳಿದ್ನಲ್ಲ ಕಾಂತಮ್ಮ ಅಂತೇಳಿ, ಅವರು ಮನೆಯಿಂದ ಬರೋರು, ಬಂದು ಸ್ವಲ್ಪ ತಿಂಡಿ ತೊಗೊಂಡು ಬಂದು ಕೊಡ್ತಿದ್ರು. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರಿಗೆ ದುಡ್ಡು ಕೊಟ್ಟಿದ್ದಂತೆ, ನಂಗೆ ಗೊತ್ತಿಲ್ಲ, ಒಂದು 500 ರೂಪಾಯಿ ಫ್ಯಾಕ್ಟ್ರಿನಲ್ಲಿರುವಾಗ. ಅವರು, ಸುಶೀಲಾ ನಿನಗೆ 50 ರೂಪಾಯಿ ತಿಂಗಳ ತಂದು ಕೊಡ್ತೀನಮ್ಮ ಅಂತಂದರು. ಆಯಿತು ಅಂತಂತ ಹೇಳಿ ಅವರು 50 ರೂಪಾಯಿ ಶುರು ಆಯಿತು. ಅದಾದಮೇಲೆ ಬಾಲ್ವಾಡಿನಲ್ಲಿ ಲೀಲಾದೇವಿ ಪ್ರಸಾದಮ್ಮ ಅವರು ಟೀಚರಾಗಿ ಅಪಾಯಿಂಟ್ ಮಾಡಿಬಿಟ್ರು. 60 ರೂಪಾಯಿ ಬಂತು.
15ರಿಂದ 50 ಸೇರ್ತು, 50ರಿಂದ 60 ರೂಪಾಯಿ ಸೇರ್ತು. ಸೊ ಅದ್ರಲ್ಲಿ ನಮ್ಮ ಜೀವನದ್ದು ಆರ್ಗನೈಸ್ ಆಯಿತು. ಆಮೇಲೆ ಅಂಗನವಾಡಿಗೆ ಬಂದ ಕನ್ಯಸ್ ಕೋರ್ಸ್ ಶುರು ಮಾಡೋಣ, ನೀವು ಮಾಡ್ತೀರಾ? ಮಾಡ್ತೀನಿ ನಾನು ಅಂತ. ನನಗೆ ಮೊದಲಿಂದ ಪಾಠ ಮಾಡಿ ಮಾಡಿ ಅಭ್ಯಾಸ ಇತ್ತು. ನಂತರ ಅಲ್ಲೇನಾಯಿತು, ಆಜುಬಾಜು ಇರೋರೆಲ್ಲರೂ ಇದಕ್ಕೆ ಬಂದರು. ಆಗ 120 ರೂಪಾಯಿ ಸಂಬಳ ಮಾಡಿದ್ರು. ಅಲ್ಲಿಂದ ಡಬಲ್ 60ರಿಂದ 120 ಆಯಿತು. ಆ 120 ರೂಪಾಯಿ ಶೇಖರಣೆ ಮಾಡಿಕೊಂಡು ಅವರೆಲ್ಲರೂ ಪಾಸ್ ಆದರು 7th. ಆಮೇಲೆ ಹೈಸ್ಕೂಲ್ದು ಇತ್ತಲ್ಲ, SLC ಕಟ್ಟಿಸ್ಬೇಕು 2 years, ಅದ್ರಲ್ಲಿ ಸಹ ಎಲ್ಲರೂ ಪಾಸ್ ಆದರು. ಆ ಸಂದರ್ಭದಲ್ಲಿ ನಮಗೆ ಏನನ್ನಿಸ್ತು, ನಮ್ಮದೇ ಆದಂಥ ಒಂದು ಸಮಸ್ಯೆ ಕಟ್ಟೋಣ ಅಂತೇಳಿ ನಾವಿಬ್ಬರು ಮಾತಾಡ್ಕೊಂಡ್ವಿ. ಮಾತಾಡ್ಕೊಂಡಾದ ಮೇಲೆ ಈ ಹಣ 160 ಇತ್ತಲ್ಲ, ಅದನ್ನು ಸೇರಿಸ್ಕೊಂಡಿದ್ವಿ. ಅದನ್ನು ಸೇರಿಸ್ಕೊಂಡು ಅಲ್ಲೇ ಇದ್ದ ಕೆಲವರು ಪರಿಚಯ ಇದ್ದರು, ಟೀಚರ್ ಒಬ್ಬರು ಪರಿಚಯ ಇದ್ದರು. ಸೊ ಅವ್ರನ್ನೆಲ್ಲ ಸೇರಿಸಿ ಒಂದು ಕಮಿಟಿ ಮಾಡೋಣ ಅಂತ ಅವರೆಲ್ಲ ಒಪ್ಪಿದ್ರು. ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿದ್ವಿ, ಸುಮಂಗಲಿ ಸೇವಾಶ್ರಮ ಅಂತ. ಮೊನ್ನೆ ಯಾರೋ ಕೇಳಿದ್ರು, ಸುಮಂಗಲಿ ಅಂತ ಯಾಕೆ ಹೆಸರಿಟ್ರಿ ಅಂತ. ನಾನು ಹೇಳಿದೆ, ಸುಮಂಗಲಿ ಭವೋ ಅಂತ ಹೇಳಿದ್ರೆ ಒಂದು ಆಶೀರ್ವಾದ, ಭಗವಂತಂದು ಮತ್ತು ಹಿರಿಯರದ್ದು ಆಶೀರ್ವಾದ, ಅದು ಸೇವೆ ಮಾಡ್ತಕ್ಕಂಥದ್ದು. ಆಶ್ರಮ ಅಂತ ಇರಲಿ ಅಂತೇಳಿ ಅದನ್ನು ಇಟ್ಟೆ ಅಂತಂದು ಹೇಳಿದೆ. ಅಲ್ಲಿಂದ ಹೆಬ್ಬಾಳಕ್ಕೆ ಬಂದ್ವಿ. ಹೆಬ್ಬಾಳದಲ್ಲಿ ಒಂದು ಪುಟ್ಟ ಮನೆ, ಅದು ನಮ್ಮ ಕಮಿಟಿ ಮೆಂಬರ್ದು ಬಳೆ ಅಂಗಡಿ ಇಡಬೇಕಂತ ಇಟ್ಟರಂತೆ, ಖಾಲಿ ಇತ್ತು. ಅದನ್ನೇ ಕೊಟ್ಟರು. ರೆಂಟಿಗಿಂಟ ಏನಿಲ್ಲ, ಫ್ರೀಯಾಗಿ ಅವ್ರು ರೆಂಟಿಗೆ ತೊಗೊಂಡಿದ್ದಾರಂತೆ, ಫ್ರೀಯಾಗಿ ಕೊಟ್ಟರು. ನೀರಿಲ್ಲ, ಇದಿಲ್ಲ, ಇಂಥದ್ದು ಇಲ್ಲ. ಆಜುಬಾಜು ಸ್ನೇಹಿತರ ಮನೆ, ಬೆಂಗಳೂರು ಇಷ್ಟು ಬೆಳೆದು ಇರಲಿಲ್ಲ. ಅದಾದಮೇಲೆ ಇನ್ನೊಂದು ಮನೆಗೆ ಹೋಗೋಣ, ಇದು ಸಾಕಾಗಲ್ಲ ಅಂತೇಳಿ ಮತ್ತೊಂದು ಮನೆಗೆ ಹೋದ್ವಿ. ಅಲ್ಲಿ ಒಬ್ಬರು ತಾತ ಇದ್ದರು. ತಾತಂದಂಥದ್ದು ಮನೆ, ತಾತನ ಮನೆ ಹುಡ್ಕೊಂಡು ಹೋದ್ವಿ. ಹುಡ್ಕೊಂಡು ಹೋದಾಗ ಅವರು ಆಜುಬಾಜು ಅವರೆಲ್ಲ ಅವರು ಕೊಡಲೇಬೇಡಿ ಮನೆ, ಅವರೇ ಇದು ಮಾಡ್ಕೊಂಡು ಬಿಡ್ತಾರೆ, ಬೇರೆ ಹಿಂದ್ಗಡೆ ಜಾಗ ಇದೆ ತಗೊಂಡ್ಬಿಡ್ತಾರೆ ಅಂತ ಅವ್ರು ಹೇಳಿದ್ರು. ಈ ಥರ ಹೇಳ್ತಾ ಇದ್ದಾರಮ್ಮ, ಏನು ಮಾಡೋದು ಅಂದ್ರೆ ನಾನು ಅಂದೆ, ತಾತ ಅವರೇ ನೀವು ಯೋಚನೆ ಮಾಡಿಬಿಡಿ, ನೀವು 1 ತಿಂಗಳು ಮೊದಲು ನಮ್ಗೆ ಹೇಳಿಬಿಡಿ, ಖಾಲಿ ಮಾಡಿಬಿಡ್ತೀವಿ ಅಂತೇಳಿ. ಖುಷಿ ಆಗ್ಬಿಡುತ್ತೆ ಅವರಿಗೆ. ಸೊ ಅವರು ಬಾಡಿಗೆ ಮಾಡಿದ್ರು, ಮತ್ತು ಒಂದು 100 ರೂಪಾಯಿ ಅಡ್ವಾನ್ಸ್ ಕೊಡಿಯಮ್ಮ ಅಂದರು. ಯಾವ ಸಮಯದಲ್ಲಿ ಇದು, ಯಾವ ವರ್ಷ? 76, 77. ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಆದ್ವಿ. ಅಲ್ಲಿಗೆ ಶಿಫ್ಟ್ ಆದಲ್ಲಿ ತೊಂದರೆನಲ್ಲಿರ್ತಕ್ಕಲ್ಲ ಮಹಿಳೆಯರು, ಅದು 2 ಮಕ್ಕಳು ಕರ್ಕೊಂಡು ನಮ್ಮಲ್ಲಿಗೆ ಬಂದರು. ಯಾರೋ ಹೇಳಿದಂತ ನೀವು ಹೋಗಿ ಅಂತ. ಸೊ ಕೇಳ್ಕೊಂಡು ಬಂದರು. ಅವನ್ನೆಲ್ಲ ಅಲ್ಲೇ ಇಟ್ಕೊಂಡು ನಾವು ಅಲ್ಲೇ ಇದ್ದು, ನಮ್ಮ 4-5 ಜನ ನಾವು ಒಟ್ಟಿಗೆ ಇದ್ದಿದ್ದು, ಎಲ್ಲ ಒಟ್ಟಿಗೆ ಅಲ್ಲೇ ಇದ್ದು ಇದು ಮಾಡಿಕೊಂಡು, ಮತ್ತು ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಾಯಿದ್ರು. ಅದು ನಮಗೆ ಮಾಡೋಕ್ಕೆ ಕೊಟ್ಟಿದ್ರು. ಮಾಡಿಕೊಟ್ಟು ನಮಗೂ ಆಗ್ತಿತ್ತು, ಬೇರೆಯವರು ಹಂಚ್ತಾ ಇದ್ವಿ. ಮತ್ತು ಈ ಉಪ್ಪಿಟ್ಟು ಮಾಡೋದು ಗೌರ್ಮೆಂಟಿಂದ ಗೊತ್ತಿದ್ದಲ್ಲ ನಿಮ್ಗೆ, ಅದನ್ನು ನಮ್ಗೆ ಕೊಟ್ಟರು. ಅದನ್ನು ಮಾಡಿಬಿಟ್ಟು ಎಲ್ರಿಗೂ ಶಾಲೆ ಕೊಡ್ತಾ ಇದ್ವಿ. ನಮ್ಗೆ ಅನುಕೂಲ ಆಗ್ತಿತ್ತು. ಸರ್ಕಾರದಿಂದ ಒಂಚೂರು ಹಣ ನಿಮ್ಗೆ ಸಿಗ್ತಾ ಇತ್ತು ಅದನ್ನು ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಈ ಜಾಗ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು, ಇದು ಹೆಬ್ಬಾಳ, ಅದು ಚೋಳನಾಯಕನಹಳ್ಳಿನಲ್ಲಿ ಒಂದು, ಅದು ಎಲ್ಲರೂ ಹೇಳ್ತಿದ್ದು ಭೂತ ಬಂಗ್ಲಾ ಅಂತ. ಅದಕ್ಕೆ ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಇತ್ತು. 80 ರೂಪಾಯಿ ಬಾಡಿಗೆ ಕೊಟ್ಟರು ಅವರು, ಪಾಪ ಕೊಟ್ಟರು. ನಾವು ಅಲ್ಲಿಗೆ ಶಿಫ್ಟ್ ಆದ್ವಿ. ಅಂದರೆ ನಿಮ್ಮ ಹತ್ರ ಈಗ ಜನ ಹೆಚ್ಚಾಗಿದ್ರು, ದೊಡ್ಡ ಜಾಗ ಬೇಕಾಗಿತ್ತು. ಅಲ್ಲಿಗೆ ಶಿಫ್ಟ್ ಆದ್ವಿ. ಮತ್ತು 3 ಮಕ್ಕಳು ಇಂದ ಶುರು ಮಾಡಿದ್ದು. 3 ಜನ ಮಕ್ಕಳು ಗಂಡು ಮಕ್ಕಳು ಬಂದರು, ಈ ಥರ ಇದೆ, ಮತ್ತೊಂದರ ಇದೆ ಅಂತ. 77ರಲ್ಲಿ ಹಾಸ್ಟೆಲ್ ಅಂತ ಶುರು ಮಾಡಿದ್ವಿ, 3 ಮಕ್ಕಳು ಮಾಡಿಕೊಂಡು. ಅದಾದಮೇಲೆ ಶಾರದಮ್ಮ ಅಂತ ನಿಮಗೆ ಗೊತ್ತಿದೆ, ಅವರು ಬೋರ್ಡಿಗೆ ಬಂದರು, ಸೋಷಿಯಲ್ ವೆಲ್ಫೇರ್ ಬೋರ್ಡಲ್ಲಿ. ಅವರು ಕ್ರೀಚ್ ಮಾಡ್ತಿದ್ರು. ಕ್ರೀಚಿನ ಮಕ್ಕಳು, ತೊಟ್ಲು ಮಕ್ಕಳು, ಅವ್ರು ಮಾಡ್ತೀರಂದ್ರೆ ಆಯ್ತು ಮಾಡ್ತೀವಿ, ಧೈರ್ಯ ಗೊತ್ತಿಲ್ಲ ನಮಗೆ, ಮಾಡಿದ್ವಿ. ಒಟ್ಟು ಎಲ್ಲವನ್ನೂ ಮಾಡಬೇಕು, ಮಕ್ಕಳಿಗೆ ಮಾಡಬೇಕು. ಆಮೇಲೆ ಪಕ್ಕದಲ್ಲೇ ಇನ್ನೊಂದು ಮನೆ ಇತ್ತು, 2ನೇ ಮನೆ. ಅಲ್ಲಿ ಪಕ್ಕದಲ್ಲಿ ಜಾಗ ಇತ್ತು, ಅಲ್ಲೇ ಒಂದು ಶೆಡ್ ಹಾಕಿದ್ವಿ. ಶೆಡ್ ಹಾಕ್ಬಿಟ್ಟು ತೊಟ್ಟೆಗಳೆಲ್ಲ ಇಟ್ಬಿಟ್ಟು ಅಲ್ಲಿ ಶುರು ಮಾಡ್ಕೊಂಡು, ಸ್ವಲ್ಪ ದಿವಸ ಆದಮೇಲೆ ಜಾಗ ಖಾಲಿ ಆಯ್ತಲ್ವಾ. ಆಮೇಲೆ ಅಲ್ಲಿ ನಮ್ಮ ಏರಿಯಾದಲ್ಲೇ ಒಂದು ಸ್ಕೂಲ್ ಓಪನ್ ಮಾಡಿದ್ರು ಒಬ್ಬರು. ಮಾಡಿಬಿಟ್ಟು ಇದ್ದಕ್ಕಿದ್ದಾಗೆ ಮಾರ್ನಿಂಗ್ ಬಂದು ನೋಡ್ತಾರೆ ಮಕ್ಕಳು, ತಾಯಿಂದಿರು ಬಾಗಿಲು ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಕಿಟಕಿಲಿ ನೋಡಿದ್ರೆ ಏನೂ ಸಾಮಾನಿಲ್ಲ ಅಲ್ಲಿ. ಶಾಲೆ ಇಲ್ಲ, ರಾತ್ರಿನೇ ಶಿಫ್ಟ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ನಾವು ಅವಾಗ ಟ್ಯೂಷನ್ ಎಲ್ಲ ಮಾಡ್ತಿದ್ವಲ್ಲ, ಆಗ ಬಂದು ಅಮ್ಮ ನಮ್ಗೆ ಒಂಚೂರು ಮಕ್ಕಳಿಗೆ ಏನಾದ್ರು ವ್ಯವಸ್ಥೆ ಪಾಠ ಮಾಡಿಕೊಡಿ, ಸ್ಕೂಲ್ ಮಾಡಿಕೊಡಿ ಅಂತ. ಆಗ ಅಲ್ಲೇ ಒಂದು ಜಾಗ ಇತ್ತು ಪಕ್ಕದಲ್ಲೇನೆ, ಅದಕ್ಕೆ ಸುಬ್ರಹ್ಮಣ್ಯ ಕಾಲೋನಿ ಅಂತ ಹೆಸರು ಕೊಟ್ಟಿದ್ದು ನಾವೇನೆ. ಅಲ್ಲಿ ಪಕ್ಕದಲ್ಲಿ ಜಾಗ ಇತ್ತು, ಅಲ್ಲಿ ಮಾಡ್ಕೊಳ್ಳೋಣಮ್ಮ ಅಂತಂದ್ರಲ್ಲಿ ಇರೋಲ್ಲ. ಆಯ್ತಂತ ಶುರು ಮಾಡಿದ್ವಿ. ಅಲ್ಲಿ ದುಡ್ಡಿಲ್ಲ. ನಮ್ಮ ಫ್ಯಾಕ್ಟ್ರಿನಲ್ಲಿ ಆಫೀಸರ್ ಇದ್ದರು, ಅವರು ನನಗೆ ಸಿಕ್ಕಿದ್ರು ವೈಲಕಾವನಲ್ಲಿ ಇದ್ದಾಗ. ಆವಾಗ ವೈಲಕಾವನಲ್ಲಿ ಒಬ್ಬರ ಮನೆಯಲ್ಲಿ 5 ಜನ ಮಕ್ಕಳು ಪಾಠ ಹೇಳ್ಕೊಡ್ತಾ ಇದ್ದೆ.
SBI ಅಂತ ಬ್ಯಾಂಕ್ ಇತ್ತು, ಅಲ್ಲಿ ನಾವು ಹೋಗಿ ಅಕೌಂಟ್ ಓಪನ್ ಮಾಡಿಕ್ಕೆ ಹೋದ್ವಿ. ಇಲ್ಲಿ ಅಮ್ಮ ಬಂದರು, ವತ್ಸಲಮ್ಮ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ತುಂಬ ಅವರು ಅಧ್ಯಕ್ಷರಾಗಿದ್ದರು, ನಾನು ವೈಸ್ ಪ್ರೆಸಿಡೆಂಟ್ ಆಗಿದೆ ಫ್ಯಾಕ್ಟ್ರಿನಲ್ಲಿ, ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ. ಟೀಮ್ ಎಲ್ಲ ಕರ್ಕೊಂಡು ಹೋಗ್ತಾ ಇದೆ, ಎಲ್ಲ ಆಟನೂ ಬರ್ತಿತ್ತು ನನಗೆ. ಇದು ನೋಡ್ಕೊಂಡು ಅದು ಮಾಡ್ತಾ ಇದೆ. ಈ ಕಡೆ ಅವರು 1,000 ರೂಪಾಯಿ ಕೊಟ್ಟರು. ಆಗ ಆ 1,000 ರೂಪಾಯಿ ಇಟ್ಕೊಂಡು ಅಲ್ಲೊಂದು ಶೆಡ್ ಹಾಕೋಣ ಅಂತೇಳಿ ಮಾಡಿ, ಮಣ್ಣಿತ್ತಲ್ಲ, ಮಣ್ಣಿನ ಗೋಡೆ ಕಟ್ಟಿದ್ವಿ. ಪಾಪ ಜನ ಎಲ್ಲ ಸೇರಿದ್ರು. ಆಮೇಲೆ ಒಬ್ಬರು ಕರೆದುಬಿಟ್ಟು ಇದಾಕಿ ತೆಂಗಿನ ಗರಿ ಎಲ್ಲ ಹಾಕ್ಬಿಟ್ಟು ಮಾಡಿಬಿಟ್ಟು ಅಲ್ಲೇ ಶುರು ಮಾಡಿಬಿಟ್ವಿ. ಅದೇನಾಯ್ತು ಗೊತ್ತಾ, ಅಲ್ಲಿರೋರ್ದಂತೆ ಜಾಗ ನಮಗೂ ಗೊತ್ತಿಲ್ಲ, ಬೇರೆಯವ್ರದ್ದು. ಅಮ್ಮ ಇದು ನಮ್ಮದು ಜಾಗ, ನೀವು ಕಟ್ಬಿಟ್ಟಿದ್ದೀರಿ ಅಂದರೆ ಸ್ವಲ್ಪ ದಿವಸ ಸಮಯ ಕೊಡಿ, ನಾವು ಯಾರನ್ನೂ ಎದುರು ಹಾಕ್ಕೊಳ್ತಿರ್ಲಿಲ್ಲ. ನಾನು ನಿಮಗೆ ಬಿಟ್ಟು ಕೊಟ್ಬಿಡ್ತೀವಿ ಅಂತೇಳಿ ಮತ್ತೆ ನಾವು ಚೋಳನಾಯ್ಕನ ಅದ್ರ ಪಕ್ಕದಲ್ಲೇ ಒಬ್ಬರು ರೆಡಿ ಇದ್ದರು. ಅವ್ರಿಗೇನೋ ಒಂದು ಸಮಸ್ಯೆ ಇತ್ತು, ಪರಿಹಾರ ಮಾಡಿಕೊಟ್ಟಾಗ ಅಮ್ಮ ನಮ್ಮದು ಜಾಗ ಇದೆ 1 ಎಕರೆ, ನಿಮಗೆ ಕೊಟ್ಬಿಡ್ತೇನೆ, 40-30 ಕೊಡ್ತೀನಿ ಅಂತಂದರು. ಆಯಿತು, ಒಂದು ಸ್ವಲ್ಪ ಅಮೌಂಟ್ ಕೊಡುವಂತೆ ತೊಗೊಂಡ್ವಿ. ತಾವಾಗಿ ಮುಂದೆ ಬಂದು ಕೊಟ್ಟರು. ಆಮೇಲೆ ನಾವೇನು ಪೂರ್ತಿ ತೊಗೊಂಡ್ಬಿಡೋಣ ಅಂತೇಳಿ ಅವ್ರಿಗೊಂದಿಷ್ಟು ಅಮೌಂಟ್ ಕೊಟ್ಬಿಟ್ಟು ಪೂರ್ತಿ ತೊಗೊಂಡ್ವಿ ಅದನ್ನು. 1 ಎಕರೆ ಜಮೀನು ಸ್ವಲ್ಪ ಬಿಟ್ಬಿಟ್ಟು ಅದರಲ್ಲಿ ಜಾಗ ಬಿಟ್ಕೊಡ್ಬೇಕಾಯ್ತಲ್ಲ, ಅಲ್ಲಿ ಶಾಲೆ ಕಟ್ಕೊಂಡ್ವಿ. ಅಲ್ಲಿ ಆ ತಾತನ ಕೆಲಸ ಹೇಳಿದ್ನಲ್ಲ, ಅಮ್ಮ ನಾವು ಇಲ್ಲಿ ಮನೆ ಎಲ್ಲ ಕಟ್ಕೋಬೇಕು ಬಿಡಬೇಕಂದ್ರು. ಅದು ಈ ಜಾಗದಲ್ಲಿ ನಾವಿದು ಈಗ ಜಾಗ ಕೊಟ್ಟರೆ ಅಲ್ಲಿ ಒಂದು ರೂಮ್ ಕಟ್ಬಿಟ್ಟು ಮಕ್ಕಳೆಲ್ಲ ಅಲ್ಲಿಗೆ ತಂದ್ಬಿಟ್ಟು ಅವ್ರಿಗೆ ಬಿಟ್ಕೊಟ್ಟು, ಅವ್ರಿಗಂತೂ ತುಂಬ ಖುಷಿ ಆಯಿತು. ಈಗಲೂ ಸಹ ಅವ್ರ ಮನೆಯವರೆಲ್ಲ ಆಶ್ರಮಕ್ಕೆ ಬರ್ತಾರೆ, ಡೊನೇಷನ್ ಕೊಡ್ತಾರೆ. ಅವ್ರ ಕಡೆಯವರು ಒಬ್ರು ಟೀಚರ್ ಆಗಿ ತೊಗೊಂಡಿದ್ದೀವಿ. ಬಾಂಧವ್ಯ ತುಂಬ, ಅಲ್ಲಿರೋರೆಲ್ಲರೂ ಸಹ ತುಂಬ ನಮ್ಮನ್ನು ಜಪಾನ ಮಾಡ್ತಾರೆ. ಅದು ನಮಗೆ ಖುಷಿ. ಹೀಗೆ ಮೊದಲು ಮಕ್ಕಳು ಬಂದಿತ್ತು ಗಂಡು ಮಕ್ಕಳು ಅಂತಂದ್ರಿ, ಆದರೆ ನಿಮಗೆ ಹೆಣ್ಮಕ್ಳಿಗೆ ಏನಾದ್ರು ಮಾಡಬೇಕು ಅನ್ನೋದು ತುಂಬ ಇತ್ತು. ಆಮೇಲೆ ಬರೀ ಹೆಣ್ಮಕ್ಳೇ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ದಿವಸ ಆದಮೇಲೆ, ವರ್ಷ ಆದಮೇಲೆ ಬರೀ ಹೆಣ್ಮಕ್ಳನ್ನ ತೊಗೊಂಡ್ವಿ. ಈಗಲೂ ಬರೀ ಹೆಣ್ಮಕ್ಳೇ ಇದ್ದಾರೆ. ಆ ಓದಿದವರೆಲ್ಲರೂ ಸಹ ಧರ್ಮಸ್ಥಳದಲ್ಲಿ ಆಯುರ್ವೇದಿಕ್ ಡಾಕ್ಟ್ರಿಗೆ ಓದ್ಲಿಕ್ಕೆ ಹೋದರು. ಅಲ್ಲಿ ಪಾಸ್ ಆಗಿಬಿಟ್ಟು ಆಂಧ್ರದಲ್ಲಿ ಅವರು ಜೊತೆಲಿ ಓದ್ತಾ ಇದ್ದ ಹುಡುಗಿನೇ ಇಷ್ಟಪಟ್ಟು ಆಂಧ್ರದಲ್ಲೂ ಮದುವೆ ಮಾಡಿಕೊಂಡು ಅಲ್ಲಿ ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ. ಒಂದು ಹೇಳ್ತಿದೆ, ಕಳ್ತನ ಮಾಡಬಾರ್ದು ಅಂತ. ಅದೇ ನೀವು ಬ್ರೇನ್ ಅವರಲ್ಲಿ ಮೌಲ್ಯಗಳನ್ನು ಕಲಿಸ್ತಾ ಇದ್ವಿ. ಅವಾಗ ಅವರು ಏನು ಮಾಡಿ ಒಂದು ಕಡೆ ಕೆಲಸ ಮಾಡ್ತಿದ್ರಂತೆ. ಒಳ್ಳೆ ಹುಡುಗ ಅಂತೇಳಿ ಬ್ಯಾಂಕಿಗೆ ದುಡ್ಡೆಲ್ಲ ಕಟ್ಟಿ ಮಾಡ್ಕೊಂಡು ಬನ್ನಿ. ಆಗೇನಾಯ್ತಾ, ಅಷ್ಟು ದುಡ್ಡು ನೋಡಿಬಿಟ್ರಲ್ಲ, ಏನಾರು ಮಾಡಿ ದುಡ್ಡು ತೊಗೊಂಡ್ಬಿಟ್ಟು ಹೋಗ್ಬಿಟ್ರ ಅಂತ ಹೇಳಿದ ತಕ್ಷಣವೇ ನಾನು ಹೇಳಿದ ವಾಯ್ಸ್ ಕಿವಿಗೆ ಬಿತ್ತಂತೆ. ಧ್ವನಿ ಮೂಲಕ ನಿಮ್ಮನ್ನು ಗುರುತಿಸಿದ್ದಾರೆ. ಅಯ್ಯೋ ಅಮ್ಮ ಹೇಳಿದರು ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟು ಅಂತೇಳಿ ತೊಗೊಂಡೋಗಿ ಅವ್ರಿಗೆ ಬ್ಯಾಂಕಿಗೆ ಕಟ್ಬಿಟ್ಟು ಯಜಮಾನ್ರಿಗೆ ಹೇಳಿದ್ರಂತೆ, ಈ ಥರ ಮನ್ಸು ಬಂದುಬಿಡ್ತು ಸರ್, ದಯವಿಟ್ಟು ನನಗೆ ಕ್ಷಮಿಸಿ, ಈ ರೀತಿ ಹೇಳಿದ್ದು ನನಗೆ ಅಮ್ಮ ಹೇಳಿದ್ದು ನೆನಪಾಗಿ ಕಟ್ಟಿ ಬಂದೆ. ಹೌದಪ್ಪ ಅಂತೇಳಿ ಆಶೀರ್ವಾದ ಮಾಡಿ ಅವ್ರಿಗೊಂದು 1,000 ರೂಪಾಯಿ ಕೊಟ್ರಂತೆ. ಅಂದರೆ ಸತ್ಯ ಹೇಳಿದಾಗ ಎಂಥವ್ರಿಗೂ ಆಗತ್ತೆ, ಹುಡುಗರಲ್ಲ. ಹಾಗೆ ಎಲ್ಲರೂ ಚೆನ್ನಾಗಿದ್ದಾರೆ. ಈಗ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ, ಹೆಂಗಸರು ಜಾಸ್ತಿ ಇದ್ದಾರೆ. ಆ ಹೆಂಗಸರಲ್ಲಿ ಓಲ್ಡ್ ಏಜ್ ಪೀಪಲ್ ಇದ್ದಾರೆ, ಮೆಂಟಲಿ ರಿಟಾರ್ಟೆಡ್ ಇದ್ದಾರೆ. ಅಂಥವ್ರಿಗೆ ಹಾಸ್ಪಿಟ್ಲ್ ಇದೆ, ಅಲ್ಲಿ ಕಳಿಸ್ತಾ ಇದ್ವಿ. ಅಲ್ಲಿ ಅವ್ರು ಮಾತ್ರೆ ಕೊಟ್ಟು ಇದು ಮಾಡ್ತಾರೆ. ಆಮೇಲೆ ಬರ್ತಾ ಏನು ಮಾಡಿದ್ವಿ, ಅವರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಮತೆ, ಸೌಕರ್ಯ. ಇದಿಷ್ಟು ನಾನೇ ಕೂಡಿಸ್ಕೊಂಡು ಮಾತಾಡ್ತಾ ಇದ್ದೆ. ಆಮೇಲೆ ಮಾತಾಡ್ತಾ ಕಡಿಮೆ ಮಾಡಿ ಅವರು ಲೆವೆಲಿಗೆ ಬಂದರು. ಮಾತು ಬಿಡಿಸ್ಬಿಟ್ವಿ. ಈಗ ಸುಮಾರು 3-4 ಜನಕ್ಕೆ ಬಿಡಿಸಿದ್ದೀವಿ. ಅದರಲ್ಲಿ ಒಂದು ಹುಡುಗಿ ತಾಯಿ ತೀರ್ಕೊಂಡ್ರು, ತಂದೆ ಸ್ಪೋರ್ಟ್ಸ್ ಮ್ಯಾನು, ಆಟೋ ಡ್ರೈವಿಂಗ್ ಮಾಡ್ತಾ ಮನೇಲಿ ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ತಿದ್ರು. SLC ಆಗಿ ಕನ್ನಡದಲ್ಲಿ ಮಾತ್ರ ಪಾಸಾಗಿದೆ ಅಂತೆ. ನಮ್ಮಲ್ಲಿ ಬಂದರು. ಅವರಿಗೆ ಆಂಧ್ರ ಪ್ರದೇಶದಿಂದ ಮಾತ್ರೆ ತರಿಸ್ತಾಯಿದ್ರು. ಆಕೆಗೆ 10 ಬೇಕಿತ್ತು. ಊಟ ತುಂಬ ಮಾಡಿ ಸಕತ್ತಿದ್ರು, ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು. ಆಮೇಲೆ ಆಕೆಗೆ ಸ್ಟ್ರಾಂಗ್ ಇದಾರಲ್ಲ, ಓದಲಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಈ ಥರ ಹೇಳಿದರು. ಆಮೇಲೆ ಅವ್ರು ಶಾಲೆಗೆ ಹೋಗಿ ಅದನ್ನೆಲ್ಲ ತೆಗೆಸಿ ನೋಡಿದ್ರೆ ಕನ್ನಡ ಪಾಸಾಗಿದೆ, ಇನ್ನೆಲ್ಲ ಫೇಲ್ ಆಗಿಬಿಟ್ಟಿದೆ. ಆಮೇಲೆ ನಮ್ಮದೇ ಶಾಲೆ ಮತ್ತೆ ಮಾತ್ರೆ ಬಿಡಿಸ್ಬಿಟ್ರು. ಆಫೀಸಲ್ಲೇ ಕೂಡಿಸ್ಕೊಂಡು ಒಂದು ದೊಡ್ಡ ಪೇಪರ್ ತೊಗೊಂಡು ಮ್ಯಾಥ್ಸ್ ಮಾಡಿಸಿದೆ. ಒಂದೊಂದೇ ಮಾಡಿಸ್ತಾ 100 ಲೆಕ್ಕ ಮಾಡಿಸ್ಬಿಟ್ಟೆ ಒಂದೇ ಇದರಲ್ಲಿ. ಆಮೇಲೆ ಓದಿಸ್ದೆ ಇಂಗ್ಲೀಷ್ನಲ್ಲಿ. ಶೀಸ್ ಇಂಗ್ಲೀಷ್ ಮೀಡಿಯಮ್ ಅನಿಸುತ್ತೆ. ಇಂಗ್ಲೀಷ್ನಲ್ಲಿ ತುಂಬ ಟ್ಯಾಲೆಂಟೆಡ್. ಶೀಸ್ ವೆರಿ ಕ್ಲವರ್. SLC ಒಂದೇ ಸರಿ ಪಾಸ್ ಆಯಿತು. ಮತ್ತು ಬೇರೆ ಕಡೆ ಕಾಲೇಜಿಗೆ ಕಳಿಸಿ ಡಬಲ್ ಡಿಗ್ರಿ ಈಗ. ನೋಡಿ, ಅಂದರೆ ಪ್ರಯತ್ನ ಪಟ್ಟರೆ ವ್ಯವಸ್ಥೆ ಮಾಡ್ಬೋದು. ಅಂದರೆ ನೀವು ತುಂಬ ಕಷ್ಟಪಟ್ಟಿದ್ದೀರಾ. ಇಲ್ಲಾಂದರೆ ಏನೂ
ಫೇಲ್ ಆದವರಿಗೆ 100 ಲೆಕ್ಕಗಳನ್ನು ಮಾಡಿಸೋದೇನಷ್ಟು ಸುಲಭ ಅಲ್ಲ. ಇಲ್ಲಿ 100 ಲೆಕ್ಕ ಮಾಡೋದಕ್ಕಿಂತ ಪ್ರತಿಯೊಬ್ಬರನ್ನು ಅಗತ್ಯ ಇರೋರನ್ನ ನೀವು ಅವ್ರಿಗೆ ಏನು ಬೇಕೋ ಅದನ್ನ ಸರಿಯಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಇದು ಬಹಳ ಬಹಳ ದೊಡ್ಡ ಕೆಲಸ. ಹೀಗೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಆಮೇಲೆ ನೀವು ಹೇಳಿದ್ರಿ ಅಲ್ಲಿ ಶಾಲೆ ಅವಶ್ಯಕತೆ ಇತ್ತು ಅಂತ, ಹಾಗಾಗಿ ನಿಮ್ದೇ ಒಂದು ಶಾಲೆನೂ ಮಾಡಿದ್ರಿ. ಪಕ್ಕದಲ್ಲೇ ಶೆಡ್ ಹಾಕಿ ಮಾಡಿದ್ವಿ ಅಂತಲ್ವಾ, ಅಂದ್ರೆ 77-78ರಲ್ಲಿ ಶಾಲೆಯನ್ನು 78ರಲ್ಲಿ ಶುರು ಮಾಡಿಬಿಟ್ವಿ. ಆಮೇಲೆ ಇದುವರೆಗೂ ನಡೀತಾ ಇದೆ. ಮೊದಲು ಬರೀ ಪ್ರೈಮರಿ 650 ಜನ ಓದ್ತಾ ಇದ್ರು. ಅದಕ್ಕೆ ಮೊದಲು ನಿಮಗೆ ಹೇಳ್ಬೇಕಂತಂದ್ರೆ ಮೊದಲನೇದಾಗಿ ಪ್ರಾರಂಭ ಮಾಡಿದ್ದು ನಾವು ಸ್ಕೂಲು ಆಡುಗೋಡಿ ಸ್ಲಮ್ ಅಲ್ಲಿ 76 ಫೆಬ್ರವರಿ 5ನೇ ತಾರೀಕು ಅಲ್ಲಿ ಮಕ್ಕಳಿಗೆ ನರ್ಸರಿ ಅಂತ ಶುರು ಮಾಡಿದ್ವಿ. ಅದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಒಂದು ಲೇಡಿ ಇದ್ರು, ಕುರಿಗೆ. ಆಮೇಲೆ ಅಲ್ಲಿರೋರು ಹೇಳಿದ್ರು, ಅಮ್ಮ ಇವರಿಗೆ ಕೆಲಸ ಕೊಟ್ಬಿಡಿ ಅಂತ. ಒಬ್ಬ ಆಯಾ ತೊಗೊಂಡ್ವಿ. 120 ರೂಪಾಯಿ ಬರ್ತಿತ್ತಲ್ಲ, ಅವರಿಗೆ ಸಂಬಳ, ನಿಮ್ಮ ಸಂಬಳ ಅವ್ರಿಗೆ ಕೊಡ್ತಾ ಇದ್ರು, ನೀವೇನು ಉಳಿಸ್ಕೊಳ್ತಾ ಇರಲಿಲ್ಲ. ಅಲ್ಲಿರೋವಾಗಲೇ ಓದ್ತಾ ಇದ್ದಾಗಲೇ ಸಮಯದಲ್ಲಿ ನಮಗೆ ಸ್ವಲ್ಪ ಹಣ ಬೇಕಿತ್ತಲ್ಲ, ರೇಷ್ಮೆ ಗುಡಿನಾರ ಇದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ವಿ. ಅದನ್ನು ಎಂಪೋರಿಯಂ ಕೊಡ್ತಾಯಿದ್ವಿ, ಅಲ್ಲಿ ಮನೆ ಶೇಖರಣೆ ಮಾಡ್ತಾಯಿದ್ವಿ ಸ್ವಲ್ಪ. ಆನಂತರ ನಾವು ಅಲ್ಲಿ ಆಶ್ರಮದಲ್ಲೂ ಶುರು ಮಾಡಿ JKVKನಲ್ಲಿ ಬ್ಯಾಗ್ ಕೊಡ್ತಾಯಿದ್ರು. ಆ ಬ್ಯಾಗು ಡೇ ನೈಟ್ ನನಗೂ ಬರ್ತಿತ್ತು, ಕಾಂತಮ್ಮವ್ರಿಗೂ ಬರ್ತಿತ್ತು. ನಾವೇ ಹೊಲಿತಾ ಇದ್ರಿ. ಅವಾಗ ಬರೀ ಮಕ್ಕಳಲ್ವಾ, ದೊಡ್ಡವ್ರಿಲ್ಲ. ಮತ್ತೆ ಅದಾದ ಮೇಲೆ ಅಲ್ಲಿ ಒಂದು ಕಂಡೆನ್ಸ್ ಕೋರ್ಸ್ ಶುರು ಮಾಡಿದ್ವಿ. ಆ ಬ್ಯಾಗನ್ನು ಹೊಲಿದು ಯಾರಿಗೆ ಕೊಡ್ತಾ JKVK ಅವರಿಂದ ಆರ್ಡರ್ ತಗೋತಾ ಇದ್ರಿ? ಹಾಗಾದ್ರೆ ತಗೋತಾ ಇದ್ವಿ. ಆಮೇಲೆ ಫಾರೆಸ್ಟ್ನವರು ಗಿಡ ಬೆಳೆಸಿ ಕೊಡ್ತಾ ಇದ್ರು, 700-800 ನರ್ಸರಿ ಮಾಡಿ ಬೆಳೆಸಿ ಕೊಟ್ಬಿಡ್ಬೇಕಾಯ್ತು. ಅದ್ರಲ್ಲಿ ದುಡ್ಡು ಬರ್ತಾ ಇತ್ತು. ಇದೆಲ್ಲ ನೋಡ್ತಾ ಇದ್ರು ಎಲ್ರು, ಏನ್ ಇವ್ರು ಮಾಡ್ತಾರೆ, ಎಲ್ಲನೂ ಮಾಡ್ತಾರಲ್ಲ ಅಂತ. ಒಳಗೆ ಏನಾಗುತ್ತೆ ಗೊತ್ತಾಗಲ್ಲ. ಆಮೇಲೆ ನರ್ಸರಿ ಶುರು ಮಾಡಿದ್ವಿ. ಈ ಗಿಡಗಳು, ಒಳ್ಳೊಳ್ಳೆ ಗಿಡಗಳು, ಹೂವಿನ ಗಿಡಗಳು ಎಲ್ಲಾನು. ಅದು ತಿಂಗಳಿಗೆ 3,000 ರೂಪಾಯಿ ಬರ್ತಿತ್ತು ಆ ಕಾಲಕ್ಕೆ. ಒಬ್ರು ಬಂದರು, ತೊಂದರೆ ಅಂತ ಮಂಗಳೂರಿಂದ ಬಂದರು. ಅವ್ರಿಗೆ ಆ ಕೆಲಸ ಒಪ್ಪಿಸ್ಬಿಟ್ವಿ. ಅವ್ರು ತುಂಬ ಚೆನ್ನಾಗಿ ನೋಡ್ತಾ ಇದ್ರು. ಮತ್ತು ಮಕ್ಕಳಿಗೆಲ್ಲ ಕಳಿಸಿದ್ವಿ. ಎಲ್ಲರೂ ನಿಮ್ಗೆ ಅಲ್ಲಿದ್ದ ಜಾಗದಲ್ಲೇ ಮಾಡ್ತಾ ಇದ್ರಿ? ಎಲ್ಲ ಅಲ್ಲೇ ಮಾಡ್ತಾ ಇದ್ವಿ. ಒಂದು ಬಾವಿ ತೋಡಿಸಿದ್ವಿ, ಸಖತ್ ನೀರು ಬಂತು. ಒಂದಕ್ಕೊಂದೊಂದು ಲಿಂಕ್ ಮಾಡ್ಕೊಂಡು ಹಾಗೆ ಒಂದೊಂದೇ ಬಿಲ್ಡಿಂಗ್ ಕಟ್ಟಿಸ್ಕೊಂಡು ಈಗೆಲ್ಲ ಆರಾಮಿದ್ದೇವೆ. ಅದರಲ್ಲಿ 3,000 ರೂಪಾಯಿ ಬಂದು ಅದು ನಮ್ಗೆ ಖುಷಿ ಆಯಿತಾ. ಮತ್ತು ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಿ. ಮಣ್ಣು ಎಲ್ಲ ತೊಗೊಂಬರೋದು, ಒಂಚೂರು ಗೊಬ್ಬರ ಹಾಕೋದು, ಗಿಡ ನೆಡೋದು, ಪಾಟ್ಗಳು. ಮಕ್ಕಳು ಭಾಳ ಖುಷಿಯಿಂದ ಮಾಡ್ತಾಯಿದ್ರು. ಎಷ್ಟು ಮಕ್ಕಳಿದ್ರು ಅವಾಗ? 120 ಜನ ಆಯಿತು ಮಕ್ಕಳು. ಸೊ ಆಮೇಲೆ ಹೂವಿನ ಡೆಕೋರೇಷನು, ಮತ್ತು ಈ ಮದುವೆ ಮನೆಗಳಲ್ಲಿ ಪೆಂಡಲ್ ಅದರಲ್ಲಿ ಇದನ್ನು ರೇಷ್ಮೆ ಗುಡಿನ ಹಾರಿಂದ ಡೆಕೋರೇಷನ್ ಮಾಡ್ತೀವಿ. ಕಡಲೆಪುರಿ ಅದರಿಂದ ಕುಚ್ಚುಗಳೆಲ್ಲ ಮಾಡಿ ಕಡಲೆಪುರಿಯಿಂದ ಮಾಡ್ತಾ ಇದ್ವಿ. ಸೊ ಇದರಿಂದ ಏನಾಗುತ್ತೆ, ದುಡ್ಡು ಬರ್ತಾ ಇತ್ತು. ಟೇಬಲ್ ಮೇಲೆ ಚೇರ್ ಹಾಕೊಂಡು ಹತ್ತಿ ಕಟ್ಟಿ ನೀವೇ ಹೋಗ್ತಿದ್ರ ಕಟ್ಟಕ್ಕೆ? ನೀವು ಕಾಂತಮ್ಮವರು ಇನ್ನು 4-5 ಜನ ಜೊತೆಯಲ್ಲಿ ಕರ್ಕೊಂಡೋಗಿ ಎಲ್ಲ ಹೆಣ್ಮಕ್ಳೇ ಮಾಡ್ತಾ ಇದ್ವಿ. ಅದರಲ್ಲಿ ಹಣ ಬರ್ತಿತ್ತು. ಈ ಥರ ನಾವು ಮಾಡ್ಕೊಂಡು ಒಂದು ಲೆವೆಲ್ಗೆ ಬಂದು, ಅನಂತರ ನಮ್ಮದು ಒಂದು CSR ಫಂಡಿಂದ, ಸರ್ಕಾರದಿಂದ, ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಗ್ರ್ಯಾಂಟ್ ಎಲ್ಲ ಬರ್ತಿತ್ತು. ಅಂಗನವಾಡಿ ಶುರು ಮಾಡಿದ್ವಿ, 130 ಅಂಗನವಾಡಿ. ಅದನ್ನು ಬೆಂಗಳೂರು ಸುತ್ತಮುತ್ತಲು ಎಲ್ಲ ಸ್ಲಮ್ಗಳಲ್ಲೇನೆ. ನಮ್ಮ ವರ್ಕರ್ಸ್, ಆನೆಸ್ಟ್ ವರ್ಕರ್ಸ್, ಈಗಿರೋರು ಆಗಿದ್ದವರೆಲ್ಲರೂ ಆನೆಸ್ಟ್ ವರ್ಕರ್ಸ್, ಹಾರ್ಡ್ ವರ್ಕರ್ಸ್. ಸೊ ಅವರು ಅಲ್ಲಲ್ಲೇ ಅವ್ರಿಗೆಲ್ಲ ಹೇಳಿ ಒಂದೊಂದೇ ಮನೆಗಳು ಕಟ್ಟಿ ಅಲ್ಲಿ ಮಾಡೋದಕ್ಕೆ ಮಾಡಿದ್ರು. ಅಂಗನವಾಡಿಗಳು ಮಕ್ಕಳನ್ನ ಅಲ್ಲಿ ಸೇರಿಸ್ಕೊಂಡು ಸುಮಾರು ಬೆಂಗಳೂರು ಸುತ್ತಮುತ್ತ. ಆಮೇಲೆ ಅದು ನೋಡಿಬಿಟ್ಟು ಇನ್ನೊಂದು 50 ಕೊಟ್ಟರು, 180 ಅಂಗನವಾಡಿ ಮಾಡಿ 19 ವರ್ಷ ಮಾಡಿದ್ವಿ. ಆಮೇಲೆ ಗೌರ್ಮೆಂಟ್ ವಾಪಸ್ ತಗೊಂಡ್ರು. ಯಾರೇ ಬಂದರೂ ಸಹ ನಮ್ಮಲ್ಲಿ ಕರ್ಕೊಂಬರ್ತಿದ್ರು. ಒಂದು ಕಡೆ ಟೈಲರಿಂಗು, ಹಪ್ಪಳ ಸಂಡಿಗೆ, ಮತ್ತು ಒಂದು ಕಡೆ ಫಿನಾಯಿಲು, ಸೋಪ್ ಲಿಕ್ವಿಡು, ಸೋಪು, ಶಾಂಪು, ಇದನ್ನೆಲ್ಲನೂ ಸಹ ಟ್ರೈನಿಂಗ್ ಕೊಟ್ಟಿದ್ದೀವಿ. ಅಂದರೆ ನೀವು ಮೊದಲೇ ನೀವು ಕಾಂತಮ್ಮ ಅವರು ಒಂದು 4-5 ಜನ ಅಷ್ಟೇ ಇದ್ರಿ, 120 ಮಕ್ಕಳಿದ್ರು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಸಾಧ್ಯ ಆಗುವಷ್ಟು ಕೆಲಸ ಮಾಡ್ತಾ ಬಂದ್ರಿ. ಆದರೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಇಷ್ಟೊತ್ತಿಗೆ ನೀವು ಅಂಗನವಾಡಿಗಳನ್ನು ಆರಂಭ ಮಾಡಿದರೆ ಅಲ್ಲಿ ನೋಡ್ಕೊಳ್ಳೋಕೊಬ್ಬರು ಬೇಕು, ಮತ್ತು ಮಕ್ಕಳ ಸಂಖ್ಯೆಯೂ ಜಾಸ್ತಿ ಆಗಿದೆ ಈಗ. ಯಾಕೆಂದರೆ ನೀವು ಬೆಂಗಳೂರು ಸುತ್ತಮುತ್ತಲೂ ಅನೇಕ ಹಳ್ಳಿಗಳಲ್ಲಿ ಇದನ್ನು ಮಾಡ್ತಾ ಇದ್ರಿ. ಜೊತೆಗೆ ಮಹಿಳೆಯರು ಕೂಡ, ಅಂದರೆ ನಿರ್ಗತಿಕರು, ಬಡವರು ಅಥವಾ ಅನಾಥರು, ಅಬಲೆಯರು, ಯಾರೂ ಇಲ್ಲದೇ ಇದ್ದವರು, ಆರ್ಥಿಕವಾಗಿ ಹಿಂದುಳಿದವರು, ಎಲ್ಲರೂ ಮಹಿಳೆಯರು ನಿಮ್ಮನ್ನು ಹುಡುಕೊಂಡು ಬರೋಕ್ಕೆ ಆಶ್ರಮಕ್ಕೆ ಪ್ರಾರಂಭ ಮಾಡಿದರು. ಹಾಗೆ ಅವರ ಸಂಖ್ಯೆಯು ಹೆಚ್ಚಾಗ್ತಾ ಹೋಯಿತು. ಆಗ ನೀವು ಮತ್ತೆ ಆದಾಯದ ಮೂಲಗಳನ್ನು ವಿಸ್ತರಿಸಬೇಕಾಯಿತು. ಮತ್ತು
ಜನ ಹೆಚ್ಚು ಬಂದ ಹಾಗೆ ಅಂದರೆ ಯಾರು ಏನೂ ಇಲ್ಲ ಅಂತೂ ಬಂದರೂ ಕೂಡ ಅವರಿಗೆ ಉದ್ಯೋಗದ ದಾರಿಯನ್ನು ನೀವು ತೋರಿಸ್ಕೊಟ್ರಿ. ಖಂಡಿತ. ನಿಮ್ಮ ಹಾಗೇನೆ ನಮ್ಮ ಅನ್ನ ನಾವು ಸಂಪಾದನೆ ಮಾಡ್ಕೊಳ್ಬೇಕು, ಆ ಕೌಶಲ್ಯವನ್ನು ನಾವು ಕಲ್ತ್ಕೋಬೇಕು ಅಂತ ನೀವು ಅದನ್ನು ಕಲಿಸ್ಕೊಟ್ರಿ. ಅದು ಇನ್ನೊಂದು ಹೆಜ್ಜೆ. ಅದನ್ನು ಹೇಗೆ ಪ್ರಾರಂಭ ಮಾಡಿದ್ರಿ? ಯಾವ್ಯಾವ ಕೌಶಲ್ಯಗಳನ್ನು ನಿಮ್ಮ ಆಶ್ರಮದಲ್ಲಿ ಶುರು ಮಾಡಿದ್ರಿ? ಒಂದು ಉದಾಹರಣೆ ಕೊಟ್ಬಿಡ್ತೇನೆ. ಒಂದು ಹೌಸಿಂಗ್ದು, ಇನ್ನೊಂದು ಇದೊಂದು ಟ್ರೈನಿಂಗ್ದು. ಅದರಲ್ಲಿ ಹಪ್ಪಳ ಸಂಡೇ ಮಾಡ್ತಿದ್ವಿ. ಆ ಫಿನೈಲ್ ಇದೆಲ್ಲ ಹೇಳ್ಕೊಟ್ಟವರು ಇವತ್ತಿನ ದಿವಸ ಮಾಡಿ ಮಾಡಿ ಮಕ್ಕಳನ್ನ ಜೋಪಾನ ಮಾಡಿದ್ದಾರೆ, ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿದ್ದಾರೆ, ಮನೆ ಕಟ್ಟಿದ್ದಾರೆ, ಆಯ್ತಾ, ಚೆನ್ನಾಗಿದ್ದಾರೆ. ಅವರು ನಮ್ಮ ಏರಿಯಾದಲ್ಲೇ ಇದ್ದಾರೆ. ಅವರು ಮಾಡ್ತಾಯಿದ್ರು. ನಾ ಹಪ್ಪಳ ಹೇಳಿದ್ನಲ್ಲ, ಹಪ್ಪಳ ಸಂಡೆಗೆ ಅಂತೇಳಿ, ಅವರು ಗೋರಿಬಿದ್ನಲ್ಲಿ ಅಲ್ಲಿರೋರು ನಮ್ಮಲ್ಲಿ ಬಂದರು ಕಲೀಲಿಕ್ಕೆ ಅಂತ. ಅವ್ರಿಗೆ ಹೇಳ್ಕೊಟ್ವಿ. ಆಮೇಲೆ ಅಲ್ಲಿ ಮನೇಲಿ ಮಾಡ್ಕೊಂಡು ಬಂದಾಗ ನಮ್ಮಲ್ಲಿ ಅಮ್ಮ ಮಾರಾಟಕ್ಕೆ ಕಷ್ಟ ಆಗ್ತದೆ, ನೀವು ತೊಗೊಂಡು ಬನ್ನಿ ನಾವು ಮಾಡಿಕೊಡ್ತೀವಿ ಅಂತ. ನಮ್ಮಲ್ಲಿ ಯಾರ್ಯಾರು ಬರ್ತಿದ್ರಲ್ಲ ಅವಾಗಲೂ ಮಾರಾಟ ಮಾಡ್ತೀವಿ, ನಾವು ಬಳಸ್ಕೊತಾಯಿದ್ವಿ, ದುಡ್ಡು ಕೊಡ್ತಾಯಿದ್ವಿ. ಅನಂತರ ಅವರೀಗ ಒಂದು ಗ್ರಾಮದಲ್ಲೇ ಶುರು ಮಾಡಿಕೊಂಡು ಇಡೀ ಗ್ರಾಮದಲ್ಲಿ ಹಪ್ಪಳ ಮಾಡ್ತಾಯಿದ್ದಾರೆ. ಗಂಡಸರು ಹಪ್ಪಳ ತೊಗೊಂಡೋಗಿ ಮಾರಾಟ ಮಾಡಿದೆ. ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ದು? ಸುಮಂಗಲಿ ಸೇವಾಶ್ರಮದವ್ರು ಹೇಳ್ಕೊಟ್ರು. ನಾವು ಇಡೀ ಬೇರೆ ಬೇರೆ ರಾಜ್ಯದ್ದು ಟ್ರೈನಲ್ಲಿ ಹೋಗೋದೊಂದಷ್ಟು ಮಾರೋದ್ರು, ಇವರೆಲ್ಲ ಮಾಡಿಕೊಡೋದು, ಅವರೆಲ್ಲ ಮಾರಾಟ ಮಾಡಿಕೊಟ್ಟು ಈಗ ಸಣ್ಣ ಮನೇಲಿದ್ದವರೆಲ್ಲ ತಾರಸಿ ಮನೆ ಮಾಡಿಕೊಂಡು ಮನೆ ನಮ್ಮವರೊಬ್ಬರನ್ನ ಹೋಗಿದ್ರು. ಅಂದ್ರೆ ಆರ್ಥಿಕವಾಗಿ ಅವರನ್ನ ನೀವು ಸಬಲರಾಗಿಸಿದ್ರಿ. ತುಂಬಾ ಸಂತೋಷ ಆಗುತ್ತಲ್ವಾ ನಿಮಗೆ? ಅಂದ್ರೆ ಇವೆಲ್ಲ ಒಂದು ಯಶಸ್ಸಿನ ಮಾದರಿಗಳು. ನಮ್ಮ ಕಣ್ಣೆದುರಿಗೆ ಏನೂ ಇಲ್ಲದೆ ಇದ್ದವರು ಈ ಥರ ಎತ್ತರವಾಗಿ ಬೆಳೆದಾಗ ಅದಕ್ಕೆ ನೀವು ಒಂದು ಕಾರಣವಾದಾಗ ಒಂಥರ ಸಂತೃಪ್ತಿ ಸಿಗುತ್ತೆ ಜೀವನದಲ್ಲಿ. ಬಹುಶಃ ಇಂತಹ ಸಂತೃಪ್ತಿ ನಿಮಗೆ ಸಾಕಷ್ಟು ಸಿಕ್ಕಿದೆ ಅಂತ ಕಾಣಿಸುತ್ತೆ. ಹೆಣ್ಮಕ್ಳಿಗೆ ಅನುಕೂಲತೆಗಳು ಬೇಕೋ ಅದೆಲ್ಲವನ್ನೂ ಒಬ್ಬ ತಾಯಿಯಾಗಿ ನಿಂತು ಮಾಡಿಕೊಟ್ರಿ. ನಂತರ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಕೂಡ ತುಂಬ ಮಾಡಿದ್ರಿ. ಅಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು, ಈಗ ಒಂದು 18 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಅದು ಪ್ರಾರಂಭ ಆಗಿದ್ದು ನಮ್ಮ ಆಶ್ರಮದಲ್ಲೇ. ಜಾಗ ಕೊಟ್ಟೆ, ಮತ್ತು ಎಲ್ಲರೂ ಕರ್ಕೊಂಬಂದು ಟ್ರೈನಿಂಗ್ ಕೊಟ್ಟಾಯಿತು. ಕೊಟ್ಟಾದಮೇಲೆ ಪ್ರೈಮರಿ ಸೆಂಟರ್ ಫಸ್ಟ್ ನಮ್ಮಲ್ಲೇ ಚೋಳನಾಯಕನಹಳ್ಳಿಯಲ್ಲಿ ಅದನ್ನು ಶುರು ಮಾಡಿದ್ವಿ. ಶುರು ಮಾಡಾದಮೇಲೆ ಗೌರ್ಮೆಂಟದು, ಆಮೇಲೆ ಅದೇನಾಯಿತು, ಚೋಳನಾಯಕನಹಳ್ಳಿಯಲ್ಲಿ ಒಂದು ದೊಡ್ಡದಾಗಿ ಆಸ್ಪತ್ರೆ ಕಟ್ಟಿ ಅಲ್ಲಿಗೆ ಶಿಫ್ಟ್ ಆಯ್ತದು. ಆಮೇಲೆ ನಮಗೆ ಪ್ರೈಮರಿ ಹೆಲ್ತ್ ಸೆಂಟ್ರ್ ಒಂದು ಸುಭದ್ರ ವೆಂಕಟಪ್ಪ ನಿಮ್ಗೆ ಗೊತ್ತು. ಸೊ ಅವ್ರೇನು ಮಾಡಿದ್ರು, ಅಮ್ಮ ನೀವು ಇದನ್ನು ತಗೊಳ್ಳಿ, ನಿಮಗೆ ಬಿಟ್ಟು ಕೊಟ್ಬಿಡ್ತೀವಿ ಅಂತ ಇಲ್ಲಿ ಪ್ಯಾಲೇಸ್ ಕುಟ್ಟಳ್ಳಿನಲ್ಲಿ ಮಾಡ್ತಾಯಿದ್ರು. ಅದು ತೊಗೊಂಡ್ವಿ. ಅದು ತೊಗೊಂಡಾದಮೇಲೆ ಅಲ್ಲೂ ವ್ಯವಸ್ಥೆ ಮಾಡಿ ಇವತ್ತಿಗೂ ಕುಟ್ಟಳ್ಳಿಯಲ್ಲಿ ಆಫೀಸ್ ಇದೆ ಇದೆ ಈಗಲೂ. ಅದು ಸರ್ವಿಸಲ್ಲಿ ಇಂಡಿಯಾದಲ್ಲಿ A1 ಅಂತ ಕೊಟ್ಟೋಗಿದ್ದಾರೆ. ಹಾಗೆಯೇ ಅದು ಹೌಸಿಂಗ್ ಮುಗಿಸಿದ್ಮೇಲೆ ಆಮೇಲೆ ಯಾವುದೋ ಒಂದು ಕಂಪ್ನಿಗೆ ಅಪ್ಲೈ ಮಾಡಿದೆ ಮನೆಗಳು ಕಟ್ಟಲಿಕ್ಕೆ. ಸ್ಲಮ್ ಹೇಳಿದ್ನಲ್ಲ, ಶಕ್ತಿ ಮಹಿಳಾ ಸಮಾಜ, ಶಕ್ತಿ ನಗರ ಅಂತಲೇ ಹೆಸರಿಟ್ಟಾಗೋಯ್ತು. ಅಲ್ಲಿಂದ ಸ್ವಲ್ಪ ಹಣ ಬಂತು ಅವ್ರಿಗೆ. 20ಕ್ಕೆ 15 ಅಳತೆ ಅಷ್ಟೇ ಬಂದಿದ್ದು ಪಾಪ. ಮಾಡಿ ಫೌಂಡೇಶನ್ ಭದ್ರ ಹಾಕ್ಕೊಳ್ಳಿ, ಫಸ್ಟು ಸೆಕೆಂಡ್ಗೆ ಹಾಕ್ಕೊಳ್ಳಿ, ನಿಮಗೂ ಆಗುತ್ತೆ ಮಕ್ಕಳಿಗಾಗತ್ತೆ ಅಂತೇಳಿ ಅಡ್ವೈಸ್ ಮಾಡಿ ಎಲ್ಲ ಮಾಡಿ ಚರಂಡಿಗಳು ಮಾಡಿ ಎಲ್ಲ ಮಾಡಿ ಮನೆಗಳಿಗೆ ಕಟ್ಟಿಸ್ಕೊಟ್ರು. ಅದೊಂದು ತೃಪ್ತಿ. ಇನ್ನೊಂದು 130 ಮನೆಗಳು, ಸೈಟು, ಮನೆಗಳು. ಡಿ ಸೋಮಶೇಖರ್ ಗೊತ್ತಲ್ಲ, DC ಆಗಿದ್ದರು, ಲೇಖಕರು, ಡಾಕ್ಟರ್ ಸೋಮಶೇಖರ್ ಅವರು. ಅವರು ನಮಗೆ ಸೋಲಾರ್ ಹಾಕ್ಕೊಟ್ರು ನೀರು ಕಾಯ್ದು. ಆವಾಗ ಪರಿಚಯ ಆಯಿತು. ಆಮೇಲೆ ಅವ್ರನ್ನೇ ಕರೆದು ಬಿಟ್ಟು ಹಕ್ಕಿ ಪಿಕ್ಕಿಯವರು ಅವ್ರಿಗೆ ನೋಡ್ತಾ ಇದ್ವಿ. ಅವ್ರಿಗೇನೋ ಮಾಡ್ಬೇಕಂತ ಮಾಡಿದಾಗ ಆಮೇಲೆ ಡಿ ಸೋಮಶೇಖರ್ ಹೇಳಿಬಿಟ್ಟು ಅವ್ರಿಗೆ ಅಲ್ಲಿ ಒಂದು ಎತ್ತರವಾದಂಥ ಇದು ಆನಂದಲಿಂಗೇಶ್ವರ ಟೆಂಪಲ್ ಇದೆ ಅಲ್ಲಿ. ಆಮೇಲೆ ಆನಂದಗಿರಿ ಅಂತ ಹೆಸರಿಟ್ರು. ಅದನ್ನು ನಾವೇನು ಮಾಡಿದ್ವಿ, ಆನಂದಲಿಂಗೇಶ್ವರ ಅಂತ ಹೆಸರಿಟ್ವಿ. ಅಲ್ಲಿ ಏನೂ ಇರಲಿಲ್ಲ. ಮತ್ತು ಬೆಳೀತಾ ನಮ್ಮ ಕೈಗೆ ಬಂತು, ಮಾಡಿದ್ವಿ. ಅದಾಯಿತು. ಆ ಮನೆ ಇದೆಲ್ಲ ಸರ್ನ ಕರೆಸ್ಬಿಟ್ಟು ಇದಿಷ್ಟೇ ಜಾಗದಲ್ಲಿ ಒಂದು ಪುಟ್ಟು ಮಂಟಪ ಥರ ಗರಿಯೆಲ್ಲ ಹಾಕ್ಬಿಟ್ಟು ಮಾಡಿ ಅದ್ರ ಮೇಲ್ಗಡೆ ನನಗೊಂದು ಚೇರು ಅವ್ರಿಗೊಂದು ಚೇರು ಅಷ್ಟೇ ಎರಡೇ ಹಾಕ್ಕೊಂಡು ಎಲ್ಲ ತೋರಿಸಿದೆ. 40-30 ಸೈಟ್ ಆರ್ಡರ್ ಮಾಡಿಬಿಟ್ರು, 130 ಜನ ಫ್ಯಾಮಿಲಿಗೆ. ಆಮೇಲೆ ನಮ್ಮ ಅದೃಷ್ಟ ಇದಕ್ಕೆ ಬಂದುಬಿಟ್ರು ಸ್ಲಮ್ ಬೋರ್ಡಿಗೆ. ಸ್ಲಮ್ ಬೋರ್ಡಿಗೆ ಬಂದ ತಕ್ಷಣ ಹೌಸಿಂಗ್ ಆಯಿತು, ಮನೆನೂ ಆಯಿತು ಎಲ್ಲರಿಗೂ. ಎಷ್ಟು ಮನೆ ಮಾಡಿದ್ರಿ? 130. ಮಾಗಡಿ ಇದ್ದಲ್ಲ ಕಾಡು ಜನರದ್ದು. ಅದಕ್ಕೆ ನಮ್ಮಲ್ಲಿ ಲಿಟ್ರಸಿ ಪ್ರೋಗ್ರಾಮ್ ಮಾಡುವಾಗ ಎಲ್ಲ ಹಳ್ಳಿಗಳಲ್ಲೆಲ್ಲ ಸುತ್ತಾ ಇದ್ವಿ. ಒಂದು ಮೀಟಿಂಗ್ ಮಾಡುವಾಗ ಕೆಲವರು ಬಂದಿದ್ರು, ಅವರು ಬರ್ತಾಯಿದ್ರು ನಮ್ಮಲ್ಲಿಗೆ. ಕೊರೋನಾ ಬಂತಲ್ಲ ಆ ಸಂದರ್ಭದಲ್ಲಿ ಅವ್ರಿಗೆ ನಮ್ಮಿಂದ ರೇಷನ್ನು ಬಟ್ಟೆ ಗಿಟ್ಟೆ ಎಲ್ಲ ಕೊಟ್ಟು ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಕಾಡು ಜನರಾಗಿದ್ರಾಗ ಈಗ ನಾಡು ಜನರಾಗಿದ್ದಾರೆ. ಗೌರ್ಮೆಂಟ್ 1 ಎಕರೆ ಕೊಟ್ಟರು.
ಅಲ್ಲಿ ನಾವೇನು ಮಾಡಿದ್ವಿ, ಒಂದು CSR ಫಂಡ್ಗೆ ಹಾಕಿಬಿಟ್ಟು ಅವ್ರಿಗೆ ಈ ಥರ ತೊಂದರೆ ಇದೆ, ವ್ಯವಸ್ಥೆ ಮಾಡಬೇಕನ್ನೋ ನಮ್ಮ ಏರಿಯಾದಲ್ಲೇ ಇದ್ದರು. ಅಮ್ಮ ಮಾಡೋಣ ಅಂತೇಳಿ ಅವ್ರಿಗೆ ಎಷ್ಟು ದುಡ್ಡು ಬೇಕು ಕೊಟ್ಟು ಅಷ್ಟು ಹೊಲಗಳನ್ನು ಉತ್ತಿಸ್ಬಿಟ್ಟು ರಾಗಿ ಹಾಕಿದ್ವಿ. ರಾಗಿ ಹಾಕಿದಾಗ ಒಂದೊಂದು ತೆನೆ ಅಷ್ಟು ಚೆಂದ ಬಂದಿದೆ. 25 ಜನ ಹೆಣ್ಮಕ್ಳಿಗೆ JKVK ಅವರು ಅವಾರ್ಡ್ ಕೊಟ್ಟರು. ರಾಗಿ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ. ಮತ್ತು 5,000 ರೂಪಾಯಿ ಒಂದು ಬಹುಮಾನ ಕೊಟ್ಟರು. ಸೆಕೆಂಡ್ ಟೈಮ್ ಹಾಕಿದಾಗ ಅದೇನಾಯಿತು ಅಂದರೆ ಎರೆಹುಳು ಗೊಬ್ಬರದ ತೊಟ್ಟಿಗಳೆಲ್ಲ ಕಟ್ಟಿಸಿ ಎರೆಹುಳು ಗೊಬ್ಬರ ಮಾಡಿಸ್ಬಿಟ್ಟು ಅದನ್ನು ಹಾಕ್ಸಿದಾಗ ಇನ್ನೂ ಚೆನ್ನಾಗಿ ಬಂತು. ಇಡೀ ಇಂಡಿಯಾದಲ್ಲಿ ಟ್ರೈಬಲ್ಸ್ ಬೆಳೆದಂಥ ರಾಗಿ A1 ಅಂತ ಬಂದ್ಬಿಡ್ತು. ಇಲ್ಲಿ ಇದಕ್ಕೂ ಪ್ರೈಮರಿ ಸೆಂಟರ್ಗೂ A1 ಬಂತು, ಇದಕ್ಕೂ ರಾಗಿಗೂ A1 ಬಂತು. ಮತ್ತು ನಮಗೇನಂದ್ರೆ 30,000 ರೂಪಾಯಿ ಒಂದು ಮನೆಗೆ ಬೇಕು. ಆಮೇಲೆ ಇದರಲ್ಲಿ ರಾಗಿಲಿ ಬಂತು. ಅದಾದಮೇಲೆ ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಅವರೇ 3 ಜನನ ಆಯ್ಕೆ ಮಾಡಿ ಅವರವ್ರದ್ದು ಒಂದೊಂದು ಎಕರೆಯಲ್ಲಿ ಅವ್ರು ನಾವು ದುಡ್ಡು ಕೊಡ್ತೀವಿ, ನೀವು ಮಾಡಬೇಕು, 30,000 ರೂಪಾಯಿ ನಿಮ್ಮ ಸಂಬಳ ಕೊಡ್ತೀವಿ ಅಂತ 3 ಜನ ಸೆಲೆಕ್ಟ್ ಮಾಡಿಬಿಟ್ರು. ಮಾಡಿಬಿಟ್ಟು ಅದರಲ್ಲಿ ಮತ್ತೆ ಬೆಳೆ ಬೆಳೆದ್ರು. ತುಂಬ ಚೆನ್ನಾಗಿ ಬಂತು. ಅದು ಒಂದು ಟ್ರಕ್ ಹುಲ್ಲು ಮಾರಾಟ 1,00,000 ರೂಪಾಯಿ ಅವ್ರ ಜೀವನದಲ್ಲಿ ನೋಡಿ. ಅಂದರೆ ಪುಷ್ಟಿಕರವಾಯ್ತಲ್ಲ ಭೂಮಿ ತಾಯಿ ಕೊಟ್ಟುಬಿಟ್ಲು. ನೀರು ಚೆನ್ನಾಗಿತ್ತು, ನೀವು ಎರೆಗೊಬ್ಬರ ಬೇರೆ ಹಾಕಿದ್ರಿ, ಎಲ್ಲ ಸೇರಿ 1,00,000 ರೂಪಾಯಿ ಬಂತಲ್ಲ, ದಿಲಕ್ಕುಶ್ ಅಂತ. ಆಮೇಲೆ JKVK ಅವ್ರಿಗೂ ಸಹ ಅವಾರ್ಡ್ ಕೊಟ್ಟು ಎಲ್ಲ ಮಾಡಿದ್ರು. ಆಮೇಲೆ ಕೆಲವು 40-30 ಸೈಟ್ ಆರ್ಗನೈಸ್ ಆಯಿತು, ಕೆಲವರಿಗೆ 30 ಆಯಿತು. ತುಂಬ ಸಂತೋಷ ಏನಂದರೆ ನೀವು ಅವರಿಗೆ ಬದುಕಿನ ಒಂದು ದಾರಿಯಷ್ಟೇ ತೋರಿಸಲ್ಲ. ಅವ್ರು ನಿಮ್ಮ ಹತ್ರ ಬರುವಾಗ ಏನೂ ಇಲ್ಲದೆ ಬರ್ತಾರೆ, ಶೂನ್ಯದಿಂದ ಬರ್ತಾರೆ. ಅಲ್ಲಿಂದ ನೀವು ಅವರಿಗೆ ಮೊದಲು ಮನುಷ್ಯತ್ವವನ್ನು ಕಲಿಸ್ತೀರ, ನಾವು ಮನುಷ್ಯರಾಗಿ ಹೇಗೆ ಬಾಳಬೇಕು ಅನ್ನೋದನ್ನು ಹೇಳ್ಕೊಡ್ತೀರ, ಅವರಲ್ಲಿ ಮೌಲ್ಯಗಳನ್ನು ತುಂಬ್ತೀರ. ನಂತರ ಅವರಿಗೆ ಬದುಕಿನ ಒಂದು ದಾರಿ ಅಂದರೆ ಆರ್ಥಿಕವಾಗಿ ಸಬಲರಾಗಬೇಕು ಅದನ್ನು ತೋರಿಸ್ತೀರ. ಅಲ್ಲಿಗೆ ಬಿಡಲ್ಲ. ಅದಾದಮೇಲೆ ಅವರು ಪೂರ್ತಿ ಸ್ವಾವಲಂಬಿಗಳಾಗಬೇಕು, ಅದಕ್ಕಾಗಿ ಅವರಿಗೆ ಮನೆಯನ್ನು ಕಟ್ಟಿಸ್ತೀರಿ. ಮತ್ತು ಇವೆಲ್ಲ ಮಾಡೋದು ತುಂಬ ಇರೋರಿಗೋ ಎಲ್ಲ ಅಲ್ಲ, ಏನೂ ಇಲ್ಲದೆ ಇರೋರು ಕೂಡ ಮುಖ್ಯವಾಹಿನಿಗೆ ಹೇಗೆ ಬರಬೇಕು, ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಬಹಳ ದೊಡ್ಡ ಉದ್ದೇಶ ನಿಮ್ಮದು. ಸರ್ಕಾರ ಇಂಥ 100 ಯೋಜನೆಗಳನ್ನು ಮಾಡ್ತಾ ಇರುತ್ತೆ, ಆದರೆ ನೀವು ಅವೆಲ್ಲ ಬರೋಕ್ಕಿಂತ ಮೊದಲೇನೂ ಇದನ್ನು ಮಾಡ್ತಿದ್ದೀರಿ. ಅದು ಬಹಳ ದೊಡ್ಡ ಕೆಲಸ. ಇನ್ನೊಂದು, ನಾನು ನಮ್ಮ ಕೋಆರ್ಡಿನೇಟ್ರಿಗೆ ಹೇಳಿದೆ, ಆಟೋ ಡ್ರೈವಿಂಗ್ ಕಳಿಸ್ಬಿಡೋಣ ಹೆಣ್ಮಕ್ಳಿಗೆ ಅಂತ. ಮೀಟಿಂಗ್ ಕಾಲ್ ಮಾಡಿದ್ರು. ಯಾವಾಗ ಇದು? ಈಗ ಮೊನ್ನೆ ಕಾಲ್ ಮಾಡಿದ್ರು. ಮೀಟಿಂಗ್ ಯಾರ್ಯಾರು ಕಲಿತೀರಿ, ಈಗ ಅಮ್ಮ ಹೇಳಿದ್ದಾರೆ ಮಾಗಡಿಗೆ ಟ್ರೈಬಲ್ಸ್ಗೆ. ಅವರು ನಾವು ಮಾಡ್ತೀವಿ 30 ಜನ ಆಯ್ಕೆ ಆದರು. 30 ಜನಕ್ಕೂ ಟ್ರೈನಿಂಗ್ ಕೊಟ್ಟು ಅವರಿಗೆ ಸಮಾಜ ಕಲ್ಯಾಣವರು ಆಟೋ ಕೊಡಿಸಿದ್ರು. 30 ಜನಕ್ಕೂ ಕೊಟ್ಟರು. ಎಷ್ಟು ಖುಷಿ ಅಲ್ವಾ? ಅವ್ರಿಗೂ ಖುಷಿ. 30,000 ರೂಪಾಯಿ ಅರ್ನ್ ಮಾಡ್ತಾರೆ ಅವರು. ದಿವ್ಸಕ್ಕೆ 1,000 ರೂಪಾಯಿ. ಮಕ್ಕಳನ್ನ ಕರ್ಕೊಂಡು ಬಿಡೋದು, ತಿಂಗಳಿಗೆ ಇಂತಿಷ್ಟು ಬರುತ್ತೆ, ಎವ್ರಿ ಡೇ ಹಣ ಬರುತ್ತೆ. ಹಾಗೆ 30 ಕುಟುಂಬಗಳನ್ನು ನೀವು ಸುಧಾರಿಸಿದ್ರಿ ಅಂತ. ಆಮೇಲೆ ಒಬ್ಬರು ಟ್ರೈನರಾಗಿ ತೊಗೊಂಡ್ರಲ್ಲ, ಟ್ರೈನಿಂಗ್ ಕೊಡ್ತಿದ್ರಲ್ಲ, ಟ್ರೈನಿಂಗ್ ತೊಗೋತಿದ್ರು ಅವ್ರು ಒಬ್ಬೊಬ್ರು 500, 300, 1,000 ರೂಪಾಯಿ. ನಾನಂದರೆ ಯಾರನ್ನೂ ಬೇಡ್ಕೊಡ್ದು ಅಂತೇಳಿ ಅವ್ರು ಹೇಳಿದ್ರು. ಅಮ್ಮ ಅವ್ರು ಹೇಳಿದರೆ ಬೇಡಬಾರ್ದು, ಬೇಡಪ್ಪ ನಮಗೆ. ನನಗೆ ಫೋನ್ ಬಂತು, ನಾನು ಹೇಳಿದೆ ಅವರಾಗೆ ಕೊಟ್ಟರು ತಗೊಳ್ಳಿ, ನೀವಾಗಿಂದ ಕೇಳಬೇಡಿ. ಅದು ವ್ಯವಸ್ಥೆ ಆಯಿತು. ಆಮೇಲೆ ಅಲ್ಲಿ ಇದ್ದಂಥ ಪಂಚಾಯತಿ ಚೇರ್ಮನ್ ಆದರು, ಮೆಂಬರ್ ಆದರು. ಮತ್ತು ಲಾಸ್ಟ್ ಟೈಮು ಅಂಬೇಡ್ಕರ್ ಜಯಂತಿ ಆದಾಗ 5,000 ಜನ ಜಾಯಿನ್ ಆಗಿರಂತೆ ಅಧಿಕಾರಿಗಳ ಮೇಲೆ. ಅವ್ರು ಹೇಳಿದ್ರೆ ಯಾರ ಮಹಿಳೆಯರು ಟ್ರೈಬಲ್ಸ್ ಬಂದು ಮಾತಾಡ್ತಾನೆ, ಒಬ್ರು ಹೋಗಿ ಫೈಕ್ ಇಟ್ಕೊಂಡು ಸಖತ್ ಮಾತಾಡಿದ್ರಂತೆ. ನಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂತ. ಇದರಲ್ಲಿ ಧೈರ್ಯ ನೋಡಿ ಎಷ್ಟು ಅಂತ. ಅದು ಬದುಕೆ ಕಲಿಸೋದು. ಈಗ ನಿಮ್ಮಂಥವ್ರು ಹಿಂದೆ ನಿಲ್ತಿರ್ತೀರ, ನಾವು ಹಾಗಾಗಬೇಕು ಅಂತ ಅವ್ರಿಗೆ ಅನಿಸುತ್ತಾವ. ಹೀಗೆ ಕಳೆದ ಒಂದು 50 ವರ್ಷದಿಂದ ಹಂತವಾಗಿ ಸುಮಂಗಲಿ ಸೇವಾಶ್ರಮ ಇವತ್ತು ದೊಡ್ಡ ಆಲದ ಮರವಾಗಿ ಅದು ರಾಷ್ಟ್ರವ್ಯಾಪಿಯಾಗಿ ಬೆಳೆದು ನಿಂತಿದೆ. ಇದು ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಹೆಮ್ಮೆ. ಸುಮಂಗಲಿ ಸೇವಾಶ್ರಮ ಜೊತೆಗೆ ಸುಶೀಲಮ್ಮ ಅವರ ಹೆಸರು ತಳಕು ಹಾಕ್ಕೊಂಡಿದೆ. ಅದು ಬೇರೆ ಇದು ಬೇರೆ ಅಲ್ಲ ಅಂತ. ನಾವು ಕರ್ನಾಟಕದಲ್ಲಿ ಯಶೋಧರಮ್ಮ ದಾಸಪ್ಪ ಅವರನ್ನು ನೋಡಿದ್ವಿ. ಅವರು ಕೂಡ ಹೀಗೆ ಅರಸೀಕೆರೆ ಆಶ್ರಮವನ್ನಾಯಿತು ಅಥವಾ ಗಾಂಧಿ ಆಶ್ರಮಗಳನ್ನು ಬೇಕಾದಷ್ಟು ಮಾಡಿ, ಅವರು ಆಶ್ರಮ ಬೇರೆ ಅಲ್ಲ, ಯಶೋಧರಮ್ಮ ದಾಸಪ್ಪ ಅವರು ಬೇರೆ ಅಲ್ಲ ಅನ್ನೋ ರೀತಿಯಾಗಿ ಬದುಕಿ ಅವರು ಮಕ್ಕಳಿಗೆ, ನಿರ್ಗತಿಕರಿಗೆ, ಹೆಣ್ಮಕ್ಕಳಿಗೆ ಸಾಕಷ್ಟು ಕೆಲಸವನ್ನು ಮಾಡಿದರು. ಮತ್ತು
ಮಂತ್ರಿಗಳಾಗಿದ್ರು. ಆ ಮೂಲಕವೂ ಸಾಕಷ್ಟು ಕೆಲಸ ಮಾಡ್ಲಿಕ್ಕೆ ಅವರಿಗೆ ಅನುಕೂಲ ಆಯಿತು. ಅಂಥವ್ರು ನಿಮಗೆ ಪ್ರೇರಣೆ ಅಂತ ಆಶೀರ್ವಾದ ಮಾಡಿದ್ದಾರೆ ನನಗೆ. ನಿಮ್ಗೆ ಆಶೀರ್ವಾದ ಮಾಡಿದಿರಾ ಅನ್ನೋ ಸಿ ಶಾರದಮ್ಮ ಮತ್ತೆ ವಿಶ್ವಧರದಾಸಪ್ಪ ಅವ್ರ ಫೋಟೋ ಇದೆ. ವರ್ಷ ನಾವು ಅವ್ರ ಬಗ್ಗೆ ಒಂದು NGO ಫೆಡರೇಷನ್ ಮಾಡಿದ್ರು. ಆ ಜವಾಬ್ದಾರಿ ನಂಗೆ ಕೊಟ್ಟರು. ಈಗಲೂ ಸಹ ಅವ್ರ ಹೆಸರಿನಲ್ಲಿ ನಾವು ಅವಾರ್ಡ್ ಕೊಡ್ತಿದ್ದೀರಾ. ಯಾಕೆ ಹೇಳಿದೆ ಅಂತಂದ್ರೆ, ನೀವು ಕೂಡ ಅವರಿಂದ ಆಶೀರ್ವಾದ ತಗೊಂಡು ಅವ್ರ ಹಾಗೆಯೇ ಮುಂದುವರೆದ್ರಿ. ಅವರು ಗಾಂಧಿವಾದಿಗಳು, ಗಾಂಧೀಜಿಯವರ ಆಶೀರ್ವಾದ ಅವರಿಗಿತ್ತು. ಆ ಮೂಲಕ ಅವರು ಸಾಕಷ್ಟು ಕೆಲಸಗಳನ್ನು ಮತ್ತು ಗಾಂಧೀಜಿಯವರ ಏನೋ ಒಂದು ಆದರ್ಶಗಳಿತ್ತೋ ಬದುಕಿನಲ್ಲಿ, ಅದನ್ನು ಅವರು ಆದಷ್ಟು ತಾವಿದ್ದ ಕಡೆಯಲ್ಲೆಲ್ಲ ಬೆಳೆಸೋದಕ್ಕೆ ತುಂಬ ಪ್ರಯತ್ನ ಮಾಡಿದರು. ಸಾಕಷ್ಟು ಯಶಸ್ವಿಯಾದರು ಅವರು. ಇವತ್ತಿಗೂ ಅವು ಆಶ್ರಮಗಳೆಲ್ಲ ನಡೀತಾನೆ ಇದ್ದಾವೆ ಕರ್ನಾಟಕದಲ್ಲಿ. ನೀವು ಕೂಡ ಗಾಂಧಿ ತತ್ವಗಳನ್ನೇ ನಂಬಿಕೊಂಡವರು. ಮತ್ತು ಗಾಂಧೀಜಿಯವರು ಹಳ್ಳಿಗಳನ್ನು, ಗ್ರಾಮಗಳ ಉದ್ಧಾರ ಮಾಡಬೇಕು, ಮಹಿಳೆಯರ ಸಬಲೀಕರಣ ಆಗಬೇಕು. ಅದಕ್ಕೆ ಸಬಲೀಕರಣ ಅನ್ನೋ ಪದವನ್ನು ನಾವು ಬಹಳ ನಂತರ ಬಳಸಿದ್ವಿ, ಆದರೆ ಉದ್ದೇಶ ಗಾಂಧಿಯವರದ್ದು ಅದೇ ಆಗಿತ್ತು. ನೀವು ಕೂಡ ಆ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡೇ ನಿಮ್ಮ ಆಶ್ರಮವನ್ನು ಆರಂಭ ಮಾಡಿದ್ರಿ. ಮತ್ತು ನಿಮಗೇ ಅರಿವಿಲ್ಲದ ಹಾಗೆ ಅದನ್ನು ಎಷ್ಟು ಹಂತ ಹಂತವಾಗಿ ಬಹಳ ಪ್ರೇರಣೆಗಳಿಂದ, ಬಹಳಷ್ಟು ಜನರ ಸಹಕಾರದಿಂದ, ಅದು ರಾಜಕೀಯ ಸಹಕಾರ ಆಗಿರಬಹುದು, ಸಾಮಾಜಿಕ ಸಹಕಾರ ಆಗಿರಬಹುದು, ಅನೇಕರ ಆರ್ಥಿಕ ಸಹಕಾರ ಆಗಿರಬಹುದು, ನಿಮ್ಮ ಸಂಕಲ್ಪ ಆಗಿರಬಹುದು, ನಿಮ್ಮ ವ್ಯಕ್ತಿತ್ವ ಆಗಿರಬಹುದು, ಮತ್ತು ನೀವೇ ನಿಮ್ಮ ಸುತ್ತಮುತ್ತಲು ಒಂದು ಬೆಳೆಸಿದಂತಹ ಒಂದು ದೊಡ್ಡ ಬಹಳ ನಿಷ್ಠಾವಂತ ಒಂದು ಪಡೆಯಾಗಿರಬಹುದು. ಇವರೆಲ್ಲರ ಸಹಕಾರದಿಂದ ಇವತ್ತು ಆಶ್ರಮ ಒಂದು ದೇವಾಲಯದ ಹಾಗೆ ಬೆಳೆದು ನಿಂತಿದೆ. ಆ ಶ್ರೇಯ ಪೂರ್ತಿ ತಮಗೆ ಅಮ್ಮ ಸುಶೀಲಮ್ಮನವರಿಗೆ ಸೇರುತ್ತೆ. ಈ ಹೊತ್ತಿನಲ್ಲಿ ನೀವು ಕಾಂತಮ್ಮನವರನ್ನು ಬಹುಶಃ ನೆನೆಸ್ಕೋತೀರಿ. ಜೊತೆಗೆ ಸಾಕಷ್ಟು ಜನರ ಹೆಸರು ಹೇಳಿದ್ರಿ, ಯಾರ್ಯಾರೆಲ್ಲ ಸಹಾಯ ಮಾಡಿದರು ಅಂತ. ನಿಮಗೆ ಭಾಳ ಶಾಂತವಾಗಿಯೇ ನೀವು ಕೆಲಸ ಮಾಡ್ತಾ ಹೋದ್ರಿ. ಎಲ್ಲೂ ಗೌಜು ಗದ್ದಲ ಎಲ್ಲೂ ಮಾಡಲಿಲ್ಲ. ಇವತ್ತು ಕೂಡ 50 ವರ್ಷದ ಹಿಂದೆ ಏನು ನೀವು ಒಂದು ಬಿಳಿ ಖಾದಿ ಸೀರೆ ಉಡ್ತಿದ್ರೋ ಅದನ್ನೇ ಇವತ್ತು ಹಾಗೇ ಇದ್ದೀರಾ. ನೀವೇನೂ ಬದಲಾಗಿಲ್ಲ. ಅಂದರೆ ನಿಮ್ಮ ಅಗತ್ಯತೆಗಳನ್ನು ಗಾಂಧೀಜಿಯವರ ಆಶಯದಂತೆ ಬಹಳ ಕಡಿಮೆಯಾಗೇ ಇಟ್ಕೊಂಡಿದ್ದೀರಾ. ಆದರೆ ಆಶ್ರಮವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಅದು ಬೆಳಿಬೇಕು ಅನ್ನೋ ರೀತಿಯಲ್ಲಿ ಶಿಕ್ಷಣ, ಆಮೇಲೆ ಕೌಶಲ್ಯ ಅಭಿವೃದ್ಧಿ, ಗ್ರಾಮ ನೈರ್ಮಲ್ಯ, ಗ್ರಾಮ ಅಭಿವೃದ್ಧಿ, ಈ ಥರದ, ಮತ್ತು ನೀವು ಹೇಳಿದ್ರಿ ಮನೆ ಕಟ್ಟೋದು, ಹೀಗೆಲ್ಲ ಇವೆಲ್ಲ ಸಾಮಾಜಿಕ ಅಭಿವೃದ್ಧಿಗಳಲ್ಲಿ ಬರುವಂಥದ್ದು. ಇವನ್ನೆಲ್ಲ ಮಾಡ್ತಾ ಬಂದ್ರಿ. ಆದರೆ ಪ್ರಶಸ್ತಿಗಳು ನಿಮ್ಮನ್ನೇ ಹುಡ್ಕೊಂಡು ಬಂದವು. ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ನಿಮಗೆ ಕೊಡ್ತು. 3 ಜನ ರಾಷ್ಟ್ರಪತಿಗಳಿಂದ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಉನ್ನತ ಪ್ರಶಸ್ತಿಗಳನ್ನು ಪಡೆದ್ರಿ. ಆಮೇಲೆ ಕರ್ನಾಟಕದಲ್ಲಿ ಬಸವೇಶ್ವರ ಪ್ರಶಸ್ತಿ ಕೂಡ ಬಹಳ ದೊಡ್ಡ ಪ್ರಶಸ್ತಿ. ಇಂಥ ಪ್ರಶಸ್ತಿಗಳನ್ನು ನಿಮಗೆ ಕೊಡೋದ್ರಿಂದ ಪ್ರಶಸ್ತಿಗಳ ಘನತೆ ಹೆಚ್ಚುತ್ತೆ ಅಂತ ನಾನಾದರೂ ಅಂದ್ಕೋತೀನಿ. ಅದಕ್ಕೆ ಸೇರ್ಕೊಂಡ ಹಾಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಕೂಡ ಬಂದಿದೆ. ನಾನು ಮೊದಲೇ ಹೇಳಿದೆ, ಇದು ಕನ್ನಡಿಗರಿಗೆ ಒಂದು, ಕರ್ನಾಟಕಕ್ಕೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತ. ತಮ್ಮ ಅಮೂಲ್ಯ ಸಮಯವನ್ನು ನಮಗೆ, ನಮ್ಮ ಶ್ರೋತೃಗಳಿಗೆ ಕೊಟ್ಟಿದ್ದೀರಿ. ನಿಮ್ಮೊಂದಿಗೆ ಮಾತನಾಡ್ತಾ ಅನೇಕ ಶ್ರೋತೃಗಳಿಗೆ ಪ್ರೇರಣೆಯಾಗಿರುತ್ತೆ. ಸುಶೀಲಮ್ಮ ಅವರು ಮಾಡಿದ್ದನ್ನು ನಾವು ಮಾಡಬಹುದು, ಅಥವಾ ಅವ್ರ ಜೊತೆಗೆ ನಾವು ಕೈ ಜಡಿಸಬಹುದು. ನಮ್ಮ ಊರುಗಳಲ್ಲಿ ನಾವೇನು ಮಾಡೋಕ್ಕೆ ಸಾಧ್ಯ ಅನ್ನುವಂಥ ಒಂದು ಚಿಂತನೆಯನ್ನು ನೀವು ಸಾವಿರಾರು ಜನರಲ್ಲಿ ಅಂಗನವಾಡಿಗಳ ಮೂಲಕ ಅಥವಾ ನಿಮ್ಮ ಜೊತೆಗೆ ಏನು ಕೆಲಸ ಮಾಡಿದಾರೋ ಅವ್ರ ಮೂಲಕ ಬಿತ್ತಲಿಕ್ಕೆ, ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಇಂಥ ಒಂದು ತುಂಬು ಸಾರ್ಥಕ ಜೀವನ ನೋಡಲಿಕ್ಕೆ ಸಿಗೋದು ಅಪರೂಪ. ಅಂಥದ್ದನ್ನು ನಾವು ಮೂರ್ತ ರೂಪವಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಇರಲಾರ್ದು. ನಾನು ಕರ್ನಾಟಕದ ಎಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಇದೆಲ್ಲ ಮಾಡಲಿಕ್ಕೆ ಸಾಕಷ್ಟು ದಾನಿಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕಂಪನಿಗಳು ಎಲ್ಲರೂ ಸಹ ಕೈ ಜೋಡಿಸಿದ್ದಾರೆ. ಸೊ ಯಾರ್ಯಾರು ಇದಕ್ಕೆ ಕೈ ಜೋಡಿಸಿದ್ರು ಅವರು ಎಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ತುಂಬ ಸಂತೋಷ ಅಮ್ಮ. ಮತ್ತೊಮ್ಮೆ ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಮ್ಮ. ಸಮಾಜ ಸೇವೆಯ ಕ್ಷೇತ್ರದಲ್ಲಿ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ
ಡಾಕ್ಟರ್ ಎಸ್.ಜಿ. ಸುಶೀಲಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ನೂತನ ಎಸ್. ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್.ಒ. ಸಹಕಾರ ಧನರಾಜ್ ಎಸ್.ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.